ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾತ್ ಇತರತಶ್ಚ ಅರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ ಶ್ರೀರಾಜೋವಾಚ ಕಥಿತೋ ವಂಶವಿಸ್ತಾರೋ ಭವತಾ ಸೋಮಸೂರ್ಯಯೋ ರಾಜ್ಞಾಂಚ ಉಭಯವಂಶ್ಯಾನಾಂ ಚರಿತಂ ಪರಮಾದ್ಭುತಂ. ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನಾವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಾರಾಜ ಪರೀಕ್ಷಿತ ಶುಕಾಚಾರ್ಯರಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿ ಶುಕಾಚಾರ್ಯರೇ, ತಾವು ಇಷ್ಟರವರೆಗೆ ಚಂದ್ರವಂಶ ಹಾಗೂ ಸೂರ್ಯವಂಶ ಇಲ್ಲಿ ಬಂದಂತಹ ಅನೇಕ ರಾಜರು, ಆ ಎಲ್ಲರ ಕಥೆ ರೋಮಾಂಚಕವಾದದ್ದು, ಅದ್ಭುತವಾದದ್ದು. ಏನು ಅದರೊಳಗೆ ಅದ್ಭುತ ಅಂದರೆ, ಎಷ್ಟು ದೀರ್ಘಕಾಲದ ಅಧಿಕಾರ, ಎಷ್ಟು ಸಂಪತ್ತು, ಇಷ್ಟು ಅಧಿಕಾರ ಇದ್ದರೂ ಕೂಡ ಅವರಿಗೆ ಅವೆರಡೂ ದೇವರ ಮರೆವಿಗೆ ಕಾರಣ ಆಗದೆ, ಅದು ಎರಡೂ ಕೂಡ ಭಗವಂತನ ಸಾಧನೆಗೆ ಕಾರಣ ಆಯ್ತಲ್ಲ. ಇದು ಭಾರಿ ಆಶ್ಚರ್ಯ. ಸಾಮಾನ್ಯವಾಗಿ ಸ್ವಲ್ಪ ಅಧಿಕಾರ, ಸ್ವಲ್ಪ ಸಂಪತ್ತುಗಳು ಬಂದರೆ ಸಾಕು, ನಾವು ಮೊದಲು ದೇವರನ್ನು ಮರೆತು ಬಿಡ್ತೀವಿ. ಸೂರ್ಯ ಚಂದ್ರ ವಂಶದ ರಾಜರು ಎಷ್ಟು ದೀರ್ಘಕಾಲದ ಅಧಿಕಾರದ ಅವಧಿ ಇತ್ತು, ಎಷ್ಟೆಲ್ಲ ಸಂಪತ್ತಿತ್ತು. ಇಷ್ಟರ ಜೊತೆಗೆ ಮುಕುಟಪ್ರಾಯವಾದ, ಮಣಿಪ್ರಾಯವಾದ ಭಗವದ್ಭಕ್ತಿ ಅವರಲ್ಲಿತ್ತಲ್ಲ. ಇದು ಆಶ್ಚರ್ಯ ಅವರ ಚರಿತ್ರೆ. ಅವರ ಮಧ್ಯದಲ್ಲಿ ಯದುವಂಶ ಅತ್ಯಂತ ಪವಿತ್ರವಾದ ವಂಶ. ಧರ್ಮಾತ್ಮನಾದ ಆ ವಂಶದ ಮೂಲ ಪುರುಷ ಯದು ಮಹಾರಾಜ. ಆ ವಂಶದಲ್ಲಿ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಇಲ್ಲಿ ಹೇಳುವಾಗ ಅಂಶೇನ ಅವತೀರ್ಣಸ್ಯ, ವಿಷ್ಣು ತನ್ನ ಅಂಶದಿಂದ ಅವತಾರ ಮಾಡಿದ ಅಂದರೆ ಭಗವಂತನಲ್ಲಿ ಎರಡು, ಒಂದು ಭಿನ್ನಾಂಶ ಅಂತ, ಇನ್ನೊಂದು ಸ್ವರೂಪಭೂತವಾದ ಅಂಶ ಅಂತ. ಇಲ್ಲಿ ಭಿನ್ನಾಂಶದ ಬಗ್ಗೆ ಹೇಳ್ತಿಲ್ಲ, ಸ್ವರೂಪಾಂಶವೇ ಭಗವಂತನೇ ಕೃಷ್ಣನಾಗಿ ಬಂದದ್ದು. ಏತೇ ಸಾಂಶ ಕಲಾ ಸರ್ವೇ ಕೃಷ್ಣಸ್ತು ಭಗವಾನ್ ಸ್ವಯಂ. ನಾವು ಕೇಳಿದ್ದೇವೆ ಹಿಂದೆ, ಅಂತಹ ಸ್ವಯಂ ಭಗವಂತನೇ ಆ ವಂಶದಲ್ಲಿ ಬಂದಿದ್ದಾನಲ್ಲ. ಆ ಕೃಷ್ಣನ, ಆ ವಿಷ್ಣುವಿನ ಮಹಿಮೆ, ಪರಾಕ್ರಮ, ಶೌರ್ಯ, ಇದನ್ನು ನಮ್ಗೆ ಉಪದೇಶ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಜಗದ್ರಕ್ಷಕನಾದ ಭಗವಂತ ಆ ಯದುವಿನ ವಂಶದಲ್ಲಿ ಅವತಾರ ಮಾಡಿ ಏನೆಲ್ಲ ಲೀಲೆಗಳನ್ನು ತೋರಿಸಿದ್ದಾನೆ, ವಿಸ್ತಾರ ಮಾಡಿ ಹೇಳಿ. ಯಾರಿಗೆ ಜೀವನದಲ್ಲಿ ಬೇಕುಗಳಿಲ್ಲ, ಯಾರು ವೈರಾಗ್ಯವನ್ನು ಜೀವನದಲ್ಲಿ ಹೊಂದಿರ್ತಾರೆ, ಅಂತಹ ಜನರಿಗೆ ಈ ಕೃಷ್ಣನ ಕಥೆ ಇದೆಯಲ್ಲ, ಅದು ಮತ್ತೆ 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 ಕೇಳಬೇಕು ಅನ್ನುವ ಬುದ್ಧಿ ಕೊಡುವಂಥದ್ದು. ಕೇಳುವವರ ಸಂಸಾರ ಅನ್ನುವ ರೋಗಕ್ಕೆ ಔಷಧಿಯ ರೂಪ ಭಗವಂತನ ಕಥೆ. ಅಂತಹ ಭಗವಂತನ ಮಹಿಮೆ
ಯಾರು ತಾನೇ ಸಾಕಂತಾರೆ? ದಯಮಾಡಿ ನಮಗದನ್ನು ಹೇಳ್ರಿ ಅಂತ ಕೇಳ್ತಾ, ಪರೀಕ್ಷಿತ ಅಂತಾನೆ, ಯುದ್ಧದಲ್ಲಿ ದೇವತೆಗಳನ್ನೂ ಕೂಡ ಹಿಮ್ಮೆಟ್ಟಿಸುವಂತಹ ಮಹಾಪರಾಕ್ರಮಿಗಳು, ಅತಿರಥ ಮಹಾರಥರು ಭೀಷ್ಮಾದಿಗಳು. ಭೀಷ್ಮದ್ರೋಣರೇ ಮೊದಲಾದ ಮಹಾರಥಿಕರಿಂದ ತುಂಬಿದ ಅಪಾರವಾದ ಕೌರವರ ಸೈನ್ಯ ಸಾಗರವನ್ನು ನನ್ನ ತಾತಂದಿರಾದ ಪಾಂಡವರು ಕೃಷ್ಣನ ಪಾದ ಕಮಲವೆಂಬ ನೌಕೆಯನ್ನು ನಂಬಿ ಅನಾಯಾಸವಾಗಿ ದಾಟಿಬಿಟ್ರಲ್ಲ. ಆ ಪಾದ ಕಮಲಗಳ ಒಡೆಯನಾದ ಆ ಕೃಷ್ಣನ ಬಗ್ಗೆ ನನಗೆ ಹೇಳ್ರಿ. ನಮ್ಮ ತಂದೆ ತಾತ ಮುತ್ತಾತಂದರ ಕಥೆ ಬಿಡಿ, ಸ್ವಯಂ ಭಗವಂತ ನನಗೆ ಭಾರಿ ಉಪಕಾರ ಮಾಡಿದ್ದಾನೆ. ಅಮ್ಮನ ಗರ್ಭದಲ್ಲಿ ನಾನಿದ್ದಾಗ ದ್ರೋಣಾಚಾರ್ಯರ ಮಕ್ಕಳು ಅಶ್ವತ್ಥಾಮಾಚಾರ್ಯರು ಬಿಟ್ಟ ಬ್ರಹ್ಮಶಿರೋ ಅಸ್ತ್ರ ಹೊಟ್ಟೆಯ ಒಳಗಿರುವ ನನ್ನನ್ನು ಸುಟ್ಟು ಭಸ್ಮ ಮಾಡಬೇಕು ಅಂತ ಬರ್ತಾ ಇದೆ. ಆ ಸಂದರ್ಭದಲ್ಲಿ ನಮ್ಮಮ್ಮ ಅನ್ಯಥಾ ಶರಣಂ ನಾಸ್ತಿ, ಭಗವಂತ ನಿನ್ನ ಬಿಟ್ಟರೆ ನನಗೆ ಯಾರೂ ರಕ್ಷಕರಿಲ್ಲ ಅಂತ ಆ ಕೃಷ್ಣನ ಬಳಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿದಾಗ, ಭಗವಂತ ನೀನು ಬಂದು ನನ್ನನ್ನು ಉಳಿಸಿದ್ದೀಯ. ಜುಗೋಪ ಕುಕ್ಷಿಂಗತ ಆತ್ತಚಕ್ರ. ಪರೀಕ್ಷಿತನ ಕತೆ ಎಷ್ಟು ಆಶ್ಚರ್ಯ ಅಂದರೆ, ಅಮ್ಮನ ಗರ್ಭದಲ್ಲಿದ್ದಾಗ ನಡೆದ ಘಟನೆಯನ್ನು ಕೂಡ ಈ ಮಹಾನುಭಾವ ನೆನಪಿಟ್ಕೊಂಡು ಹೇಳ್ತಾ ಇದ್ದಾನೆ ಶುಕಾಚಾರ್ಯರ ಮುಂದೆ. ನಾನು ಅಮ್ಮನ ಗರ್ಭದಲ್ಲಿದ್ದೆ, ಅಂಥ ಕಾಲದಲ್ಲಿ ಆ ಭಗವಂತ ಆತ್ತಚಕ್ರ ಕೈಯಲ್ಲಿ ಚಕ್ರವನ್ನು ಹಿಡಿದು ಅಮ್ಮನ ಗರ್ಭದ ಒಳಗಿರುವ ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಅಂತಹ ರಕ್ಷಕನಾದ, ಜಗದ್ರಕ್ಷಕನಾದ ಭಗವಂತನ ಕಥೆಯನ್ನು ನಮಗೆ ಹೇಳ್ರಿ. ಅವನು ಸಾಮಾನ್ಯ ಅಲ್ಲ, ಎಲ್ಲ ಪ್ರಾಣಿ ಪ್ರಪಂಚದ ಒಳಗೆ ಬಿಂಬರೂಪನಾಗಿ ಹೊರಗೆ ಕಾಲರೂಪದಿಂದಿದ್ದಾನಲ್ಲ, ಇಚ್ಛೆಯಿಂದ ಮನುಷ್ಯನಂತೆ ಜನರ ಮಧ್ಯದಲ್ಲಿ ಜನಿಸಿದ್ದಾನಲ್ಲ, ಅವನ ಕಥೆಯನ್ನು ನಮಗೆ ದಯಮಾಡ್ರಿ ಹೇಳಿ ಅಂತ ಮತ್ತೆ ಮತ್ತೆ ಕೃಷ್ಣನ ಕಥೆಗಾಗಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಶುಕಾಚಾರ್ಯರು ಬಹಳ ಸಂತೋಷಪಟ್ಟು ಹೇಳ್ತಾರೆ, ದೇವರ ಕಥೆಯಲ್ಲಿ ನಿನಗೆ ಸ್ವಾಭಾವಿಕವಾದ ಆಸಕ್ತಿ ಬಂದಿದೆಯಲ್ಲಪ್ಪ, ಇದು ಬಹಳ ಸಂತೋಷ ಆಯಿತು. ನಿನ್ನ ಬುದ್ಧಿ, ನಿನ್ನ ವಿವೇಚನಾ ಶಕ್ತಿ ಸರಿಯಾಗಿ ನಿರ್ಧಾರ ಮಾಡಿದೆ. ಒಳ್ಳೆ ಕೃಷ್ಣನ ಕಥೆ ಕೇಳ್ತಾ ಇದ್ದೀಯ. ಮೋಕ್ಷಪ್ರದನಾದ ಆ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಯಾರು ಪ್ರವಚನ ಮಾಡ್ತಾರೆ, ಪಾಠ ಹೇಳಿಸ್ತಾರೆ, ಕೇಳ್ತಾರೆ, ಇವರು ಎಲ್ಲರೂ ಕೂಡ ಹೇಗೆ ಭಗವಂತನ ಪಾದೋದ್ಭವೆಯಾದ ಗಂಗೆ ಜಗದ ಜನರ ಅಘವನ್ನೆಲ್ಲ ಪರಿಹಾರ ಮಾಡ್ತಾಳೋ, ಹಾಗೆ ಕೃಷ್ಣ ಕತೆ ವಕ್ತಾರಂ ಪೃಚ್ಛ್ರಕಂ ಶ್ರೋತೃನ್, ಹೇಳುವ ಕೇಳುವ ಹೇಳಿಸುವ ಎಲ್ಲರ ಪಾಪವನ್ನು ಕಳೆಯುವಂಥದ್ದು. ಗಂಗೆಗೆ ಮೀರಿದ ಶಕ್ತಿ ಆ ಭಗವಂತನ ಕಥೆಗಿದೆಯಪ್ಪ. ಅಂಥ ಕೃಷ್ಣ ಕಥೆಯನ್ನು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಆರಂಭ ಮಾಡಿದ್ದಾರೆ. ಹಿಂದೆ ಭೂಮಿದೇವಿ ದರ್ಪಿಷ್ಠರಾದ ರಾಜರೂಪದಲ್ಲಿರುವಂತಹ ಅಸಂಖ್ಯಾತರಾದ ಅಸುರರ ಸೇನೆ ಇದು ಭಾರದಿಂದ ಪೀಡಿತಳಾಗಿದ್ದಾಳೆ. ದೇವರಲ್ಲಿ ಮೊರೆ ಹೊಕ್ಕಿದ್ದಾಳೆ, ಭೂಭಾರ ಹರಣ ಮಾಡು, ಎಲ್ಲರ ಭಾರ ಹರಣ ಮಾಡುವವ ಹರಿ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು ಅಂತಾರೆ ದಾಸರಾಯರು. ನಾವು ಎಲ್ಲ ನಮ್ಮ ಭಾರ ನಾವೇ ಹೊತ್ಕೋಬೇಕು ಅಂದ್ಕೊಂಡೇ ಎಲ್ಲ ತಾಪತ್ರಯಗಳಿಗೆ ಒಳಗಾಗ್ತೇವೆ. ನಿಜವಾಗಿ ನಾವು ನಮ್ಮೆಲ್ಲ ಭಾರವನ್ನು ಭಗವಂತನ ಮೇಲಿಡಬೇಕು.
ಬೆಟ್ಟ ಬೆನ್ನುಳು ಹೊರೆಸಿದವರುಳು ಸಿಟ್ಟು ಮಾಡಿದನೇನೋ ಹರಿ. ಅವರಿಗೆಲ್ಲ ಅಮೃತವನ್ನೇ ಭಗವಂತ ಕೊಟ್ಟ ಕತೆ ನಾವು ಕೇಳಿದ್ದೇವೆ ಹಿಂದೆ. ಆ ನಿಟ್ಟಿನಲ್ಲಿ ಭಾರವನ್ನು ಭಗವಂತನಲ್ಲಿಡಬೇಕು, ನಾವು ಅವನ ಕಥೆಯನ್ನು ಕೇಳಬೇಕು. ಆ ನಿಟ್ಟಿನಲ್ಲಿ ನನ್ನ ಭಾರವನ್ನು ಇಳಿಸುವಂತ ಭೂದೇವಿ ಪ್ರಾರ್ಥನೆ ಮಾಡಿದ್ದಾಳೆ. ದೇವರ ಬಳಿ ಹೋಗುವಾಗ ಗೋರೂಪವನ್ನು ಧಾರಣೆ ಮಾಡಿದ್ದಾಳೆ. ಯಾಕಂದರೆ ಗೋಬ್ರಾಹ್ಮಣರಿಗೆ ಭಗವಂತ ಆತ್ಮೀಯ ಬಂಧು. ಭಗವಂತನ ಅವತಾರವೇ ಗೋಬ್ರಾಹ್ಮಣರಿಗಾಗಿ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಬ್ರಹ್ಮದೇವರು ಭಗವಂತನ ಅವತಾರಕ್ಕಾಗಿ ಕ್ಷೀರಸಾಗರದ ದಂಡೆಯಲ್ಲಿ ದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೆ ಸಮಾಹಿತ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಪುರುಷ ಸೂಕ್ತದಿಂದ ಆ ಪರಮಾತ್ಮನನ್ನು ಪರಿಪರಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಅವರ ಸ್ತೋತ್ರಕ್ಕೆ ಮೆಚ್ಚಿ ದೇವದೇವೋತ್ತಮನಾದ ಭಗವಂತ ಬ್ರಹ್ಮದೇವರಿಗೆ ಹೇಳ್ತಾ ಇದ್ದಾನೆ, ವಸುದೇವ ದೇವಕಿಯರ ಕಂದನಾಗಿ ನಾನು ಭೂಮಿಯಲ್ಲಿ ಅವತರಿಸಿ ಬರ್ತಾ ಇದ್ದೇನೆ. ಜನಿಷ್ಯತೆ ತತ್ಪ್ರಿಯಾರ್ಥಂ ಸಂಭವಂತು ಸುರಸ್ತ್ರೀಯ. ಯಾರಿಗೆಲ್ಲ ನನ್ನ ಸೇವೆ ಮಾಡುವ ಬಯಕೆ ಇದೆ, ನೀವೆಲ್ಲ ಮೊದಲೇ ಆ ಜಾಗದಲ್ಲಿ ಅವತರಿಸಿ ಬನ್ನಿ, ಜನ್ಮ ಸಾರ್ಥಕ ಮಾಡಿಕೊಳ್ಳಿ. ಹೀಗೆಲ್ಲ ಭಗವಂತ ಆಜ್ಞೆ ಮಾಡಿದಾಗ ಮೊದಲು ಬಂದವ ಶೇಷದೇವರು. ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಯದುಕುಲಕ್ಕೆ ಅಧಿಪತಿಯಾಗಿ ಶೂರಸೇನ ಅನ್ನುವ ರಾಜ ಮಥುರಾ ಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ರಾಜರ ಒಂದು ಮಧ್ಯದಲ್ಲಿ ಒಂದು ಮದುವೆ ವಿವಾಹದ ಪ್ರಸಂಗ ನಡೆದಿದೆ. ಅದೇನೆಂದರೆ ಶೂರಸೇನನ ಮಗ ವಸುದೇವ, ಆ ವಸುದೇವನ ಜೊತೆಗೆ ಯದುವಂಶದಲ್ಲಿಯೇ ಇನ್ನೊಬ್ಬ ರಾಜ ಇದ್ದ. ಅವನ ಹೆಸರು ಆಹುಕ ಅಂತ. ಅವನಿಗೆ ಇಬ್ಬರು ಮಕ್ಕಳು, ದೇವಕ ಮತ್ತು ಉಗ್ರಸೇನ. ಆಹುಕನಿಗೆ ಇಬ್ಬರು ಮಕ್ಕಳು, ಒಬ್ಬನ ಹೆಸರು ದೇವಕ, ಮತ್ತೊಬ್ಬನ ಹೆಸರು ಉಗ್ರಸೇನ. ದೇವಕನ ಮಗಳೇ ದೇವಕಿ, ಉಗ್ರಸೇನನ ಮಗನೇ ಕಂಸ. ಈ ದೇವಕಿ ದೇವಿಯನ್ನು ಯದುವಂಶದ ಶೂರನ ಮಗನಾದ ವಸುದೇವನಿಗೆ ಕೊಟ್ಟು ವಿವಾಹ ಮಾಡ್ತಾ ಇದ್ದಾರೆ. ಆ ವಿವಾಹದ ಸಂದರ್ಭದಲ್ಲಿ ಪ್ರೀತಿಯ ತಂಗಿಗೆ ಬಳುವಳಿಯಾಗಿ ಬೆಲೆ ಬಾಳುವಂತಹ ರಥ ವಜ್ರ ವೈಡೂರ್ಯವನ್ನು ಕಂಸ ಕೊಟ್ಟ. ಮೆರವಣಿಗೆ ಹೊರಟಿತು. ಸಾರಥಿಯ ಸ್ಥಾನದಲ್ಲಿ ಪ್ರೀತಿಯ ಅಣ್ಣ ಕಂಸ ಕೂತಿದ್ದಾನೆ. ಸ್ವಲ್ಪ ದೂರ ಪ್ರಯಾಣ ಮಾಡುವಾಗ ಮತ್ತೊಂದು ಅಶರೀರವಾಣಿ, ಅಸ್ಯಾಹ ತ್ವಾಂ ಅಷ್ಟಮೋ ಗರ್ಭೋ ಹಂತಾಯಾಂ ಹಯಸೇ ಬುಧಃ. ಎಂಥ ಆಶ್ಚರ್ಯ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ 8ನೇ ಮಗುವಿನಿಂದ ನಿನಗೆ ಮೃತ್ಯು, ಅಂತಹ ಮೃತ್ಯುವಿನ ತಾಯಿಗೆ ಮೆರವಣಿಗೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅಶರೀರವಾಣಿ ನುಡಿದಿದೆ. ಇಷ್ಟು ಹೇಳಿದ್ದೇ ತಡ. ಸ್ವಾಭಾವಿಕವಾಗಿ ದುಷ್ಟಬುದ್ಧಿಯ ಕಂಸ ತಂಗಿಯಾದಂತಹ ದೇವಕಿಯನ್ನು ಕೊಲ್ಲಲಿಕ್ಕೆ ಉದ್ಯುಕ್ತನಾಗಿದ್ದಾನೆ. ಆ ಸಂದರ್ಭದಲ್ಲಿ ಅನೇಕ ಸಮಾಧಾನದ ಮಾತನ್ನು ಆಡಿ ವಸುದೇವ ಅಂತಾನೆ, ನೀನು ಯೋಚನೆ ಮಾಡಬೇಡ, ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ಪುತ್ರಾನ್ ಸಮರ್ಪಯಿಷ್ಯೇ ಸ್ಯಾಹ ಯತಸ್ತೆ ಭಯಮುತ್ತಿತಂ. ಇವಳ ಹೊಟ್ಟೆಯಲ್ಲಿ ಹುಟ್ಟುವ ಎಲ್ಲ ಮಕ್ಕಳನ್ನು ಕೊಡ್ತೇನೆ ಅಂತ ಅಂದ. ವರ್ಷಕ್ಕೆ ಒಂದರಂತೆ 6 ಮಕ್ಕಳನ್ನು ಪಡೆದ ವಸುದೇವ ಕಂಸನಿಗೆ ಕೊಟ್ಟ. 6 ಮಕ್ಕಳು ಹತರಾದ ಮೇಲೆ ಸ್ವಯಂ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾದ ಶೇಷದೇವರು
ತಾಯಿಯ ಗರ್ಭವನ್ನು ಪ್ರವೇಶ ಮಾಡಿದ್ದಾರೆ. ಭಾಗವತದಲ್ಲಿ ಹೇಳುವಾಗ ಸಪ್ತಮಂ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. ಅನಂತ ಶೇಷರೂಪಿ ಪರಮಾತ್ಮ ಭಗವಂತನ ಶುಕ್ಲ ಕೇಶದಿಂದ ಸನ್ನಿಹಿತನಾದವ ದೇವಕಿಯ ಗರ್ಭದಲ್ಲಿದ್ದಾನೆ. ತಾಯಿಗೆ ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಹುಟ್ಟಿದ ಮಗು ಸಾಯತ್ತೆ, ದುಃಖ. ಇದಾದ ಮೇಲೆ ಭಗವಂತ ಬರ್ತಾನೆ ಅನ್ನುವಂತಹ ಸಂತೋಷ. ಎರಡು ಪ್ರಸಂಗ. ಸ್ವಯಂ ಭಗವಂತ ದುರ್ಗಾದೇವಿಗೆ ಆದೇಶ ಮಾಡಿದ್ದಾನೆ, ನೀನು ಒಂದು ಕೆಲಸ ಮಾಡು, ಗಚ್ಚ ದೇವಿ, ಭೂಲೋಕಕ್ಕೆ ಹೋಗಿ ಅಲ್ಲಿ ಅನೇಕ ಜನ ದೈತ್ಯರಿದ್ದಾರೆ, ಅವರ ಸಂಹಾರ ಎಲ್ಲ ಆಗಬೇಕಿದೆ. ನೀನು ಗೋಪಿಯರಿಂದ ಅಲಂಕೃತವಾದ ಗೊಲ್ಲರ ಆ ಒಂದು ಪ್ರದೇಶಕ್ಕೆ ಹೋಗಿ ಅಲ್ಲಿ ವಸುದೇವನ ಭಾರ್ಯೆ ಒಬ್ಬಳಿದ್ದಾಳೆ, ಅವಳ ಹೆಸರು ರೋಹಿಣಿ ಅಂತ. ಆ ರೋಹಿಣಿ ಇದ್ದಾಳೆ. ವಸುದೇವನಿಗೆ ಅನೇಕ ಜನ ಪತ್ನಿಯರು. ಕಂಸನ ಭಯದಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡ್ತಿದ್ದರು. ನೀನು ದೇವಕಿಯ ಗರ್ಭದಲ್ಲಿರುವ ನನ್ನ ಬಿಳಿ ಕೂದಲು ಇದರ ಸನ್ನಿಧಾನದಿಂದ ಯುಕ್ತನಾದಂತಹ ಶೇಷನನ್ನು ಸೆಳೆದು ಆ ರೋಹಿಣಿಯ ಉದರದಲ್ಲಿಡು. ನೀನು ನಂದಗೋಪನ ಮನೆಯಲ್ಲಿ ಅವತಾರ ಮಾಡಿ ಬಾ. ಮುಂದೆ ನಿನಗೆ ಅನೇಕ ಜನ ಧೂಪ ದೀಪಗಳಿಂದ ನಾನಾ ನಾಮಗಳಿಂದ ನಿನಗೆ ಅರ್ಚನೆ ಮಾಡ್ತಾ ಇದ್ದಾರೆ ಎಂದಾಗ ಆ ದೇವಿ ಒಪ್ಪಿದ್ದಾಳೆ. ಹಾಗೆ ಭೂಲೋಕಕ್ಕೆ ಬಂದಿದ್ದಾಳೆ. ದೇವಕಿಯ ಗರ್ಭವನ್ನು ಸೆಳೆದು ಏನು ಮತ್ತೊಬ್ಬ ಹೆಂಡತಿ ವಸುದೇವನ ರೋಹಿಣಿ ಇದ್ದಾಳೆ, ಅವಳ ಹೊಟ್ಟೆಯಲ್ಲಿ ಇಟ್ಟಿದ್ದಾಳೆ. ಸ್ವಯಂ ತಾನು ದುರ್ಗಾದೇವಿ ನಂದಗೋಪನ ಕುಮಾರಿಯಾಗಿ ಯಶೋದೆಯ ಮಡಿಲಲ್ಲಿ ಅವತರಿಸಿ ಬಂದಿದ್ದಾಳೆ. ಅಂಥ ಸಂದರ್ಭದಲ್ಲಿ ಜನ ಅಂದ್ಕೊಂಡ್ರು 6 ಮಕ್ಕಳು ಸತ್ತಿತು, ಕಡೆಗೆ ಒಂದು ಮಗು ಭಯದಿಂದ ಗರ್ಭಸ್ರಾವ ಆಯಿತು ಅಂತ. ಇದೆಲ್ಲ ಆದಮೇಲೆ 8ನೇ ಗರ್ಭ ಸ್ವಯಂ ಭಗವಂತ ಆವಿವೇಶಾಂಶ ಭಾಗೇನ ಮನಾನಕದುಂದುಬೆ, ವಸುದೇವನ ಮನಸ್ಸನ್ನು ಭಗವಂತ ಪ್ರವೇಶ ಮಾಡಿದ್ದಾನೆ. ಆ ಪುರುಷನ ಮೂಲಕ ಸ್ತ್ರೀಯ ಗರ್ಭವನ್ನು ಭಗವಂತ ವಾಸ ಮಾಡಿದ್ದಾನೆ. ಎಂಥವ ಆ ಭಗವಂತ? ಸಾ ದೇವಕಿ ಸರ್ವ ಜಗನ್ನಿವಾಸ ನಿವಾಸಭೂತ ನಿತರಾಂಬಿರೇಜೆ. ಎಲ್ಲ ಜಗತ್ತನ್ನು ಯಾರು ಹೊಟ್ಟೆಯಲ್ಲಿಟ್ಟಿದ್ದಾನೋ ಅಂತಹ ಭಗವಂತನನ್ನು ಈ ತಾಯಿ ಯಶೋದೆ, ಈ ದೇವಕಿ ದೇವಿ ತಾನು ಹೊಟ್ಟೆಯಲ್ಲಿಟ್ಟಿದ್ದಾಳೆ. ಅವಳನ್ನು ನೋಡಲಿಕ್ಕೆ ಬಂದ ಕಂಸ ಹೆದರಿದ. ಎಂಥ ಅಪಾರವಾದ ತೇಜಸ್ಸು ಅವಳ ಮುಖದಲ್ಲಿ ಕಾಣ್ತಾ ಇದೆ. ಖಂಡಿತವಾಗಿ ಅವಳ ಹೊಟ್ಟೆಯಲ್ಲಿರುವ ಮಗನೇ ನನ್ನ ಸಂಹಾರ ಮಾಡ್ತಾನೆ ಅಂತ ಅಂದುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಆಶ್ಚರ್ಯ, ಸ್ವಯಂ ಬ್ರಹ್ಮದೇವರೇ ಬಂದೀಖಾನೆಗೆ ಬಂದು ಭಗವಂತನನ್ನು ಅನೇಕ ರೀತಿಯಿಂದ ಸ್ತೋತ್ರ ಮಾಡ್ತಾ ಇದ್ದಾರೆ. ಇದನ್ನು ಗರ್ಭಸ್ತುತಿ ಅಂತ ಕರೀತಾರೆ. ಶೃಣ್ವನ್ ಗೃಣನ್ ಸಂ ಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ. ಭಗವಂತ ನಿನ್ನ ಮಂಗಳಕರವಾದ ನಾಮ ಗುಣಕ್ರಿಯ ಯಾರು ಶ್ರವಣ ಮಾಡಿ ನಿನ್ನಲ್ಲಿ ಮನಸ್ಸಿಟ್ಟು ಭಕ್ತಿ ಭಾವದಿಂದ ಒಮ್ಮೆ ಬಗ್ಗಿ ನಮಸ್ಕಾರ ಮಾಡಿಬಿಡ್ತಾರೆ, ಅವರು ಮತ್ತೆಂದೂ ಕೂಡ ಈ ಸಂಸಾರಕ್ಕೆ ಬರೋದೇ ಇಲ್ಲ. ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾನೆ. ಆ ಕಾಲಕ್ಕೆ ತಾಯಿಯಾದ ದೇವಕಿ ಅಳ್ತಾ ಇದ್ಲು. ಬ್ರಹ್ಮದೇವರು ಕೇಳ್ತಾರಮ್ಮ, ನೀ ಯಾಕೆ ಅಳ್ತಾ ಇದೆಯಾ? ನಿನ್ನ ಹೊಟ್ಟೆಯಲ್ಲಿ ಯಾರು ಮತ್ಸ್ಯನಾಗಿ ಕೂರ್ಮ ವರ ನರಸಿಂಹನಾಗಿ ಬಂದು ಈ ಭೂಭಾರ ಹರಣ ಮಾಡಿದನೋ ಆ ಭಗವಂತನೇ ನಿನ್ನ ಹೊಟ್ಟೆಯಲ್ಲಿದ್ದಾನೆ. ನಿನ್ನ ಹೊಟ್ಟೆಯಲ್ಲಿರುವ ಆ ದೇವರನ್ನು ನಾನು ನೋಡ್ತಾ ಇದ್ದೇನೆ ಅಂತ ಬ್ರಹ್ಮದೇವರು ಹೇಗೆ ಬಂದರೋ ಹಾಗೆ ದೇವರ ಸ್ತೋತ್ರ ಮಾಡಿ ಹೊರಟಿದ್ದಾರೆ. ಅತ ಸರ್ವಗುಣೋಪೇತಃ ಕಾಲ ಪರಮಶೋಭನಃ. ಭಗವಂತ ಹುಟ್ಟುವ ಕಾಲ ಬಂತು, ಅತ್ಯಂತ ಮಂಗಳಕರವಾದ ಕಾಲ. ದೇವರು ಬಂದಾಗಲೇ ಒಳ್ಳೆಯ ಕಾಲ,
ಅದು ಮಧ್ಯರಾತ್ರಿ ಆಗಿರ್ಬೋದು, ಬೆಳಗಿನ ಜಾವ ಆಗಿರ್ಬೋದು, ಎಲ್ಲ ಕಾಲಗಳ ನಿಯಾಮಕ ನಾನು ಅಂತ ತೋರಿಸುವಂತೆ ಭಗವಂತ ತಾನೇನು ಮಾಡಿದ್ದಾನೆ, ಆ ಮಧ್ಯರಾತ್ರಿಯ ಕಾಲದಲ್ಲಿ ಆ ವಸುದೇವನ ಮನೆಯಲ್ಲಿ ಪ್ರಕಟಗೊಂಡಿದ್ದಾನೆ. ಹೇಗಿದ್ದ ಆ ಭಗವಂತ? ತಮದ್ಭುತಂ ಬಾಲಕಮಂಬುಜೆ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಅದ್ಭುತವಾದಂತಹ ಆ ರೂಪ ಭಗವಂತನದು. ದೇವರ ರೂಪವೇ ಹಾಗೆ. ಕಂಡು ದಣಿಯವು, ನೋಡಿ ದಣಿಯವು ಕಂಗಳು ಅಂತ ದಾಸರಾಯರು ವರ್ಣನೆ ಮಾಡ್ತಾ ಇದ್ದಾರೆ. ಅದ್ಭುತನಾದ ಬಾಲಕ. ಬಾಲಕ ಅಂದರೆ ಬಾಲಕ ಮಗು ಅಂತ ಅರ್ಥ ಅಲ್ಲ. ಕ ಅಂದರೆ ಬ್ರಹ್ಮದೇವರು. ಆ ಬ್ರಹ್ಮದೇವರೇ ಯಾರಿಗೆ ಬಾಲಕರೋ ಅವನು ಇವನು. ಬ್ರಹ್ಮದೇವರಿಗೂ ತಂದೆಯಾದ ಮಹಾನುಭಾವ. ವೈಡೂರ್ಯ, ಕಿರೀಟ, ಕುಂಡಲ, ಕಾಂಚೀಧಾಮ, ಉಡಿಗೆಜ್ಜೆ, ಭುಜಕೀರ್ತಿ, ನಾಗಮುರಿಗೆ, ಕಂಕಣ, ಮಕರ ಕುಂಡಲ, ಹೊಳೆಯುವ ಕಿರೀಟ, ಗುಂಗುರು ಕೂದಲು, ಒಳ್ಳೆ ಪೀತಾಂಬರ, ಇದನ್ನೆಲ್ಲ ನೋಡಿ ವಿಸ್ಮಯ ಪಡ್ತಾ ಇದ್ದಾನೆ. ಯಾಕೆಂದರೆ ನನಗೆ ಈಗಾಗಲೇ 6 ಜನ ಮಕ್ಕಳು ಹುಟ್ಟಿದ್ರು, ಒಬ್ಬರೂ ಹೀಗಿರಲಿಲ್ಲ. ಇವನೊಂದು ಸ್ಪೆಷಲ್. ದೇವರಂತಾನೆ, ನಂತರ ಯಾರೂ ಇರೋಲ್ಲ, ಯಾರ್ಯಾರ ಥರ ನಾನೂ ಇರಲ್ಲ. ನನ್ನ ವಿಶಿಷ್ಟವಾದ ಶೈಲಿಯೇ ಬೇರೆ. ಏನು ಶೈಲಿ ನೋಡಿ, ದೇವರ ಹುಟ್ಟಿನ ಗುಟ್ಟು ತಿಳಿದರೆ ನಮಗೆ ಹುಟ್ಟೇ ಇಲ್ಲದ ಹಾಗೆ ಆ ಭಗವಂತ ಮಾಡ್ತಾನಂತ. ಹಾಗಾಗಿ ದೇವರ ಹುಟ್ಟಿನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಭಗವಂತ ಹುಟ್ಟುವಾಗಲೇ ನಿಶೀತೆ ತಮ ಉದ್ಭೂತೆ ಜಾಯಮಾನೆ ಜನಾರ್ದನೆ ದೇವಕ್ಯಾಂ ದೇವರೂಪಿಣ್ಯಾಂ ವಿಷ್ಣು ಸರ್ವಗುಹಾಶಯ. ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡುವ ಕೃಷ್ಣ ಮಧ್ಯರಾತ್ರಿ ತಾಯಿಯಿಂದ ಪ್ರಕಟಗೊಂಡಿದ್ದಾನೆ. ನೋಡಿದ ವಸುದೇವ ಭಗವಂತನ ಸರ್ವಾವಯವ ಏನೆಲ್ಲ ಉಡುಗೆ ಹುಟ್ಟಿದ್ದಾನೆ, ತೊಡುಗೆ ತೊಟ್ಟಿದ್ದಾನೆ, ಎಲ್ಲವನ್ನೂ ವರ್ಣನೆ ಮಾಡಿದ್ದಾನೆ. ಇಡೀ ಜಗತ್ತು ಆಶ್ಚರ್ಯ ಪಡ್ತಾ ಇದೆ. ಹುಟ್ಟದ ಕೃಷ್ಣ ಹುಟ್ಟಿದ್ದಾನೆ, ಹುಟ್ಟೇ ಇಲ್ಲ. ಅವನಿಗೆ ಅಜ ನ ಜಾಯತೆ ಇತಿ ಅಜ ಅಂತ ಕರೀತಾ ಇದ್ದಾರೆ. ಅಂತಹ ಅದ್ಭುತ ವಿಸ್ಮಯನಾದ ಆ ಪರಮಾತ್ಮನನ್ನು ಕಣ್ಣಾರೆ ಎಲ್ಲ ನೋಡ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ವಸುದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರು ಬರ್ತಾ ಬರ್ತಾ ಮಧ್ಯರಾತ್ರಿ ಬಂದನು. ಯಾಕಂದರೆ ದುಷ್ಟರಾದ ಕಂಸನೆಯ ಕಡೆಯವರಿಗೆ ತನ್ನ ದರ್ಶನ ಆಗಬಾರ್ದು. ಕಳ್ಳರು ರಾತ್ರಿ ಕಾಲದಲ್ಲಿ ಸಂಚಾರ ಮಾಡುವವರ ಜೀವಕ್ಕೆ ಸಂಚಕಾರ ತರಬೇಕು, ಅವರನ್ನು ಸಂಹಾರ ಮಾಡಬೇಕು ಅಂತ ಹೇಳಿ ರಾತ್ರಿಯ ಕಾಲದಲ್ಲಿ ಆ ಭಗವಂತ ತಾನು ಬಂದಿದ್ದಾನೆ. ಆಗ ಅನೇಕ ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ ವಸುದೇವರು. ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷ ಪ್ರಕೃತೆ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್. ವಸುದೇವರು ಹೇಳ್ತಾ ಇದ್ದಾರೆ, ನೀನು ಎಲ್ಲರಂತೆ ನೀನಲ್ಲ. ನಿನ್ನ ದೇಹ ಜ್ಞಾನ ಆನಂದವೇ ಸ್ವರೂಪವಾದವ ನೀನು. ಎಲ್ಲರಿಗೆ ಪರೋಕ್ಷ ಅಪರೋಕ್ಷ ಜ್ಞಾನವನ್ನು ಕೊಡುವವ ನೀನು. ಪ್ರಕೃತಿಗಿಂತ ವಿಲಕ್ಷಣವಾದ ಲಕ್ಷ್ಮೀಪತಿ. ನಿನ್ನನ್ನು ನಾನು ಪರಮ ಪುರುಷ ಅಂತ ತಿಳಿದಿದ್ದೇನೆ ಅಂತ ವಸುದೇವರು ಸ್ತೋತ್ರ ಮಾಡಿದರೆ, ತಾಯಿ ಹೇಳ್ತಾಳೆ, ರೂಪಂ ಯತ್ತತ್ ಪ್ರಾಹುರವ್ಯಕ್ತಮಾದ್ಯಂ ಬ್ರಹ್ಮಜ್ಯೋತಿರ್ನಿರ್ಗುಣಂ ನಿರ್ವಿಕಾರಂ ಸತ್ತಾಮಾತ್ರಂ ನಿರ್ವಿಶೇಷಂ ನಿರೀಹಂ ಸತ್ವಂ ಸಾಕ್ಷಾತ್ ವಿಷ್ಣುರಧ್ಯಾತ್ಮದೀಪಂ. ಭಗವಂತ, ನಿನ್ನ ಅನುಗ್ರಹ ಇಲ್ಲದೆ ಯಾರಿಗೂ ನಿನ್ನ ದರ್ಶನ ಆಗೋಲ್ಲ. ಈ ಜಗತ್ತಿಗೆ ನೀನು ಆದಿ ಕಾರಣ ಆಗಿದ್ದೀಯ. ದೇಶ ಕಾಲ ಪರಿಮಿತಿ ಇಲ್ಲದ್ದು, ಜ್ಞಾನ ರೂಪವಾಗಿರ್ತಕ್ಕಂಥದ್ದು, ತ್ರಿಗುಣ ವರ್ಜಿತವಾದದ್ದು, ನಿರ್ದುಷ್ಟವಾದ ರೂಪ ನಿಂದು ಅಂತ ಅನೇಕ ರೀತಿಯಿಂದ ಆ ಭಗವಂತನನ್ನು ತಾಯಿಯಾದ ದೇವಕಿ ಸ್ತೋತ್ರ ಮಾಡಿದ್ದಾಳೆ. ಆಗ ಅವ್ರು ಕೇಳ್ಕೊಳ್ತಾ ಇದ್ದಾರೆ, ಸ್ವಾಮಿ, ನಿನ್ನ ಈ ಅಲೌಕಿಕವಾದ ತೇಜಸ್ಸಿನಿಂದ ಕೂಡಿದ ಈ ಅದ್ಭುತ ರೂಪವನ್ನು ನೋಡುವ ಸಾಮರ್ಥ್ಯ ನಮಗಿಲ್ಲ. ದಯಮಾಡಿ ನಿನ್ನ ರೂಪವನ್ನು ಉಪಸಂಹಾರ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತ ಕೇಳಿದ,
ನೀವು ಯಾರು ಗೊತ್ತಿಲ್ಲ. ಭಗವಂತ ಅವರ ಜಾತಕ ಹೇಳ್ತಾ ಇದ್ದಾನೆ. ನೀವು ಆದಿ ಮನ್ವಂತರದಲ್ಲಿ, ಸ್ವಯಂಭುವ ಮನ್ವಂತರದಲ್ಲಿ ನೀವಿಬ್ಬರು ಅವತಾರ ಮಾಡಿದ್ರಿ. ಈ ವಸುದೇವ, ನಿನ್ನ ಹೆಸರು ಸುತಪ, ನಿನ್ನ ಹೆಂಡತಿ ಈಕೆಗೆ ಪೃಷ್ಣಿ ಅಂತ ಹೆಸರಿತ್ತರು. ನಿಮ್ಮಿಬ್ಬರ ದಾಂಪತ್ಯದ ಫಲ, ನೀವು ಮಾಡಿದ ಅಮೋಘವಾದ ತಪಸ್ಸಿನ ಫಲ, ಎಲ್ಲದರ ಫಲವಾಗಿ ನಾನು ನಿಮಗೆ ದರ್ಶನ ಕೊಟ್ಟೆ. ಏನು ಬೇಕು ಅಂತ ಕೇಳಿದೆ, ನೀವೇನು ಕೇಳಲಿಲ್ಲ. ನೀನೇ ಮಗನಾಗಿ ಬರಬೇಕು ಅಂತ ಕೇಳಿದ್ರಿ. ನಾನು ತಥಾಸ್ತು ಅಂತ ಒಪ್ಪಿಕೊಂಡೆ. ಅದೇ ಜನ್ಮದಲ್ಲಿ ಮಗನಾಗಿ ಬಂದೆ. ಅಪ್ಪ, ನನಗೆ ಆಗ ಪೃಷ್ಣಿಗರ್ಭ ಅಂತ ಹೆಸರಿಟ್ರು ಅಂತ ಆ ಹೆಸರನ್ನು ನೆನಪಿಸ್ತಾ ಇದ್ದಾನೆ. ಮುಂದೆ ಮತ್ತೆ ನೀವಿಬ್ಬರು ಕಶ್ಯಪ ಅದಿತಿಯಾಗಿ ಬಂದಾಗ ನಾನು ಆ ಕಾಶ್ಯಪರೇ ನಿಮ್ಮ ವಂಶದಲ್ಲಿ ಅದಿತಿಯ ಕ್ಷೇತ್ರದ ಒಳಗೆ ಅವತರಿಸಿ ಬಂದೆ. ಸುಂದರನಾದ ಕಾರಣ ನನ್ನನ್ನು ವಾಮನ ಅಂತ ಕರೆದಿದ್ದಾರೆ. ಅವರೇ ನೀವೀಗ ಮತ್ತೆ ವಸುದೇವ ದೇವಕಿಯರಾಗಿ ಬಂದಿದ್ದೀರಿ. ನಿಮಗೆ ಯಾವ ತಪಸ್ಸು ಮಾಡಿ ನನ್ನ ಯಾವ ರೂಪವನ್ನು ಹೊರಗೆ ಕಂಡರೋ ಆ ರೂಪವನ್ನು ಒಳಗೆ ಕರೀಲಿಕ್ಕೆ ಬೇಕಾದ ಸಾಧನ ನಿಮ್ಮ ಕಡೆಯಿಂದ ಮಾಡಿಸ್ತೇನೆ. ನೀವು ಕೆಲವು ಕಾಲದಲ್ಲಿ ನನ್ನನ್ನು ಮಗ ಅಂತ ತಿಳಿರಿ, ಮತ್ತೆ ಕೆಲವು ಕಾಲದಲ್ಲಿ ನಾನು ಪರಬ್ರಹ್ಮ ಅಂತ ನನ್ನ ಪಾದಾರವಿಂದದಲ್ಲಿ ಭಕ್ತಿ ಮಾಡಿ ಹೀಗೆ ಮಾಡಿದ್ರೆ ನನ್ನ ಅನುಗ್ರಹ ನಿಮ್ಮ ಮೇಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಭಗವಂತ ತನ್ನಿಚ್ಛೆಯಿಂದ ಹೇಗೆ ಬಂದಿದ್ನೋ ಹಾಗೆ ನಿಂತಿದ್ದಾನೆ. ಎಲ್ಲ ನೋಡುವ ಹಾಗೆ ಬಬೂವ ಪ್ರಾಕೃತ ಶಿಶು, ಪ್ರಾಕೃತವಾದ ಮಕ್ಕಳು ಹೇಗಿರಬೇಕೋ ಹಾಗೆ ಭಗವಂತ ಅವರ ಕಣ್ಣು ಮುಂದೆ ಬಿದ್ದಿದ್ದಾನೆ. ಆ ಸಂದರ್ಭದಲ್ಲಿ ಆ ದೇವಕಿ ದೇವಿ ಮಗುವನ್ನು ಎತ್ತಿ ಮುದ್ದಾಡಿದ್ದಾಳೆ, ತನ್ನ ಸ್ತನ್ಯಪಾನವನ್ನು ಮಾಡಿಸಿದ್ದಾಳೆ. ಎಲ್ಲ ಆದಮೇಲೆ ಮಗುವನ್ನು ಮಧ್ಯರಾತ್ರಿ ಕಳಿಸಿಕೊಡುವಂಥ ಪ್ರಸಂಗ, ಭಾರೀ ಮಳೆ. ಅಂಥ ಮಳೆಯಲ್ಲಿಯೂ ಕೂಡ ಕೃಷ್ಣ ಪರಮಾತ್ಮ ನನ್ನ ಕೈಯಲ್ಲಿ ಹೊತ್ತು ವಸುದೇವ ನಂದಗೋಪನ ಮನೆ ಕಡೆಗೆ ಹೊರಟಿದ್ದಾನೆ. ದಾರಿಯಲ್ಲಿ ಅನೇಕ ಪ್ರತಿಬಂಧಕ ಸಾಮಗ್ರಿಗಳು, ಆ ಎಲ್ಲವನ್ನೂ ದಾಟಿದ್ದಾನೆ. ಕಾರಣ ಕೈಯಲ್ಲಿ ದೇವರೇ ಇದ್ದಾನೆ. ದೇವರನ್ನೇ ಕೈಯಲ್ಲಿಟ್ಕೊಂಡವ್ರಿಗೆ ತೊಂದರೆ ತಾಪತ್ರೆ ಎಲ್ಲಿ ಬರಲಿಕ್ಕೆ ಸಾಧ್ಯ ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಅಲ್ಲಿ ಹೋಗಿ ನಂದಗೋಕುಲಕ್ಕೆ ಹೋಗಿ ಕೃಷ್ಣನನ್ನು ಯಶೋದೆಯ ಮಡಿಲಲ್ಲಿಟ್ಟು ಆ ಯಶೋದೆಯ ಮಡಿಲಲ್ಲಿದ್ದ ಹೆಣ್ಣು ಕೂಸನ್ನು ತಂದು ಈ ತನ್ನ ಬಂದಿಖಾನೆಗೆ ವಸುದೇವ ಬಂದರೆ ಹೆಣ್ಣು ಕೂಸು ಹೋ ಅಂತ ಅಳ್ಳಿಕ್ಕೆ ಶುರು ಮಾಡಿದೆ. ಬಹಿರಂದಪುರದ್ವಾರ ಸರ್ವಾ ಪೂರ್ವವದಾರತ. ಭಾರಿ ಗಾಬರಿಯಿಂದ ದೂತರೆಲ್ಲ ಬಂದು ನೋಡ್ತಾರೆ. ಅವರು ಹಿಂದಿನ ದಿನ ಹಾಕಿದ ಬೀಗ ಹಾಗೇ ಇದೆ, ಏನಾಗಿಲ್ಲ, ಹಿಂದೆ ಹೇಗಿತ್ತು ಹಾಗೆ. ಸದ್ಯ ಇದೆಲ್ಲೋ ಬೇರೆ ಏನೋ ಧ್ವನಿ ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ. ಆದರೆ ಅವರೆಲ್ಲ ಎದ್ದು ಹೋಗಿ ನೋಡ್ತಾ ಇದ್ದಾರೆ. ದೇವಕಿಗೆ 8ನೇ ಮಗುವಿನ ಪ್ರಸವ ಆಗಿದೆ. ಓಡೋಗಿ ರಾಜನಿಗೆ ಹೇಳಿದಾಗ ರಾಜ ಕೂಡ ಭಾಳ ಭಯದಿಂದ ವಿಭ್ರಾಂತನಾಗಿದ್ದಾನೆ. ಕಂಸ ಈ ಕೃಷ್ಣನನ್ನು ಕೊಲ್ಲುವ ದುರ್ಬುದ್ಧಿಯಿಂದ ದೇವಕಿಯ ಬಳಿಗೆ ಹೊರಟಿದ್ದಾನೆ. ಅವನು ಬರುವ ವೇಗ ಹೋಗವನ್ನು ನೋಡಿಯೇ ಭಯಭೀತಳಾದ ದೇವಕಿ ಹೇಳ್ತಾ ಇದ್ದಾಳೆ, ಅಣ್ಣ ಬಹವೋ ಹಿಂಸಿತೋ ಭ್ರಾತಃ ಶಿಶವಪ್ಪ ವಕೋಪಮ. ಅನೇಕ ಮಕ್ಕಳನ್ನು ಕೊಂದಿದ್ದೀಯಾ. ಹಂಗೇ ಮಾಂ ಚರಮಾಂ ಪ್ರಜಾಂ. ನನಗೆ ಮತ್ತಿನ್ನ ಮಕ್ಕಳಾಗೋಲ್ಲ, ಹೆಣ್ಣು ಕೂಸು, ಇದನ್ನು ಬಿಟ್ಟುಬಿಡು, ಕಣ್ಣೀರ ರೆಪ್ಪೆಯಂತೆ ನೋಡಿಕೊಳ್ತೇನೆ ಅಂತ ಹೇಳಿದರೂ ಕೂಡ ಪಾಪಿಯಾದ ಕಂಸನಿಗೆ ಸ್ವಲ್ಪವೂ ಕರುಣೆ ಬರಲಿಲ್ಲ. ಒಂದು ಕೈಯಲ್ಲಿ ಅವಳ ಕುತ್ತಿಗೆಯನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಆಗತಾನೆ ಜನಿಸಿದ ಪುಟ್ಟ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಎಲ್ಲ ಮಕ್ಕಳನ್ನು ಯಾವ ಬಂಡೆಗೆ ಅಪ್ಪಳಿಸ್ತಾ ಇದ್ದ, ಇವತ್ತು ಈ ಹೆಣ್ಣು ಮಗುವನ್ನು ಕೈಯಲ್ಲಿ ಹಿಡಿದು ಗರಗರ ತಿರುಗಿಸಿ ಇನ್ನೇನು ಅಪ್ಪಳಿಸಬೇಕು. ಸಾ ತದ್ಧಸ್ತಾತ್ ಸಮುತ್ಪ್ಲುತ್ಯ ಸದ್ಯೋ ದೇವ್ಯಂಬರಂಗತ ಅದೃಶ್ಯತಾನುಜ ವಿಷ್ಣು ಸಾಯುಧ ಅಷ್ಟಮಹಾಭುಜ. 8 ತೋಳಿನ ದುರ್ಗೆಯಾಗಿ ಅವನ ಕೈಗಳನ್ನು ಕಾಲಿನಿಂದ ಜಾಡಿಸಿ ನಿನ್ನ ಕೈಗೆ ಸಿಗುವವಳಲ್ಲ ನಾನು ಅಂತ ಆಕಾಶದಲ್ಲಿ ನಿಂತರೆ ಸಿದ್ಧರು, ಸಾಧ್ಯರು, ಚಾರಣರು, ಗಂಧರ್ವರು ಎಲ್ಲ ಮೊದಲಾದವರು ಆ ತಾಯಿಗೆ ಉಪಹಾರ
ಮತ್ತು ಬಲಿಯನ್ನು ಕೊಟ್ಟು ಸ್ತೋತ್ರ ಮಾಡ್ತಾ ಇದ್ದಾರೆ. ಬೈತಾ ಇದ್ದಾಳೆ ದುರ್ಗಾದೇವಿ ಕಂಸನನ್ನು ನೋಡಿ. ಹೆಣ್ಣಿನ ಮೇಲೆ ಕೈ ಮಾಡ್ತೀಯ, ನಾಚಿಕೆ ಇಲ್ಲ ನಿನಗೆ? ನಿನ್ನನ್ನು ಕೊಲ್ಲುವ ಭಗವಂತ ಹುಟ್ಟಿ ಆಯಿತು, ನಿನ್ನ ಸಾವಿನ ದಿನಗಳನ್ನು ಎಣಿಸಿಕೊ ಅಂತ ಇಷ್ಟು ಅಂದು ಅದೃಶ್ಯಳಾಗಿದ್ದಾಳೆ. ಇವನಿಗೆ ಬಹಳ ಆಶ್ಚರ್ಯ ಆಯಿತು. ಏನು ಮಾಡಲಿ ಅಂಥೇಳಿ ಮನೆಗೆ ಬಂದು ಅಕ್ಕ ಬಾವನನ್ನು ಬಂದಿಖಾನೆಯಿಂದ ಬಿಡಿಸಿ ಅವರಿಗೆಲ್ಲ ಹೇಳ್ತಾನೋ ಏನು, ಎಲ್ಲದಕ್ಕೂ ದೇವರಿಚ್ಛೆ ಕಾರಣ ಅಂದ. ಇದು ಅವನಲ್ಲ, ಅವನ ಒಳಗಿರುವ ಭೃಗು ಋಷಿಗಳು ಹಾಗೆ ಮಾತಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು ವಿಚಾರ ಮಾಡ್ತಾ ಇದ್ದಾರೆ. ವಿಪ್ರಾಗಾವಾಚ ವೇದ ತಪಸ್ಸತ್ಯಂ ದಮಕ್ರಮ ಶಮಃ, ಇದೆಲ್ಲ ಭಗವಂತನ ಶರೀರ. ಇವನ್ನೆಲ್ಲ ನಾಶ ಮಾಡಿಬಿಟ್ರೆ ದೇವರೇ ಇರೋಲ್ಲ ಅಂತ ಇದು ಯಾವಾಗಲೂ ಇದು ದೈತ್ಯರ ಬುದ್ಧಿ. ಅವರೇನು ಮಾಡಿದ್ದಾರೆ, ಎಲ್ಲ ಹೋಮ ಹವನಗಳು, ಎಲ್ಲಿ ಬ್ರಾಹ್ಮಣರು ಇದ್ದಾರೆ, ಎಲ್ಲಿ ಕ್ಷತ್ರಿಯರಿದ್ದಾರೆ, ಎಲ್ಲಿ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮಗಳು ನಡೀತಾ ಇದೆ, ಅದನ್ನೆಲ್ಲ ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ನಂದಗೋಕುಲದಲ್ಲಿ ಎದ್ದು ನೋಡುವ ಪ್ರಸಂಗ, ಆ ಪ್ರಸಂಗದಲ್ಲಿ ಎಲ್ಲರೂ ಮಲಗಿದ್ದಾರೆ. ಆದರೆ ಆ ಯಶೋದೆಯ ಮಡಿಲಲ್ಲಿ ಮುದ್ದಾದ ಕೃಷ್ಣನ ದರ್ಶನ. ಕೃಷ್ಣ ಅವನನ್ನು ನೋಡಿ ದೇವತೆಗಳೇ ಆಶ್ಚರ್ಯ ಪಡ್ತಾ ಇದ್ದಾರೆ. ಎಲ್ಲರಿಗೆ ಸುದ್ದಿ ಹೋಗಿದೆ. ಮಗು ಹುಟ್ಟಿದ ಶುಭ ಸಂದರ್ಭದಲ್ಲಿ ಪುಣ್ಯವಾಚನೆಯನ್ನು ಮಾಡಿಸಿದ್ದಾನೆ. ದೇನೂನ್ನಿಯತೆ ಪ್ರಾದಾತ್ ವಿಪ್ರೇಭ್ಯ ಸಮಲಂಕೃತೆ ತಿಲಾದ್ರೀನ್ ಸಪ್ತರತ್ನೌಗಾನ್ ಶಾತಕುಂಭಾಂತರಾವೃತಾನ್. 2,00,000 ಗೋವುಗಳನ್ನು ಆ ಸಂದರ್ಭದಲ್ಲಿ ನಂದಗೋಪ ದಾನ ಮಾಡಿದ್ದಾನೆ. ಎಳ್ಳಿನ ಪರ್ವತವನ್ನೇ ರಾಶಿ ರಾಶಿ ಹಾಕಿದ ಎಳ್ಳನ್ನು ಅವನು ದಾನ ಮಾಡಿದ್ದಾನೆ. ಇವೆಲ್ಲ ಮನೆಯಲ್ಲಿ ಮಕ್ಕಳು ಆದಾಗ ಈ ರೀತಿ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿ ಮಾಡಿದ್ದಾನೆ. ಇಡೀ ನಂದಗೋಕುಲಕ್ಕೆ ಕೃಷ್ಣನ ಹುಟ್ಟಿದ ಸುದ್ದಿ ತಿಳಿದಿದೆ. ಅವರೇನು ಮಾಡಿದ್ದಾರೆ, ಮಹಾರ್ಹ ವಸ್ತ್ರಾಭರಣ ಕಂಚುಕೋಷ್ಣೀಶ ಭೂಷಣ, ಎಲ್ಲ ಗೊಲ್ಲರೂ ಕೂಡ ತಾವು ಉತ್ತಮವಾದ ವಸ್ತ್ರವನ್ನು ಧಾರಣೆ ಮಾಡಿ ಅವರೆಲ್ಲ ರಾಜ ನಾನಾ ಉಪಾಯನ ಪಾಣಯ, ಮಗುವಿನ ಕೈಗೆ ಮನೆಗೆ ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ಹುಟ್ಟಿದ ಮಗುವಿಗೆ ಏನಾದರೂ ಬಳುವಳಿ ಕೊಡಬೇಕು ಹೇಳಿ ಅವರೆಲ್ಲ ಅನೇಕ ಪಾರಿತೋಷಕಗಳನ್ನು ಹಿಡ್ಕೊಂಡು ಬಂದಿದ್ದಾರೆ. ಅಂದಿನಿಂದ ತತ ಆರಭ್ಯನಂದಸ್ಯ ವ್ರಜ ಸರ್ವ ಸಮೃದ್ಧಿಮಾನ್ ಹರೇರ್ನಿವಾಸಾನುಗುಣೈ ರಮಾ ಕ್ರೀಡಮಭೂನೃಪ. ಹೇ ಪರೀಕ್ಷಿತ, ಯಾವತ್ತು ನಂದಗೋಕುಲದಲ್ಲಿ ಕೃಷ್ಣ ಅವತಾರ ಮಾಡಿದ್ದಾನೆ, ಆ ನಂದಗೋಕುಲ ಲಕ್ಷ್ಮೀ ಆವಾಸ ಸ್ಥಾನವಾಯಿತು, ಲಕ್ಷ್ಮೀದೇವಿಯ ವಿಹಾರ ಭೂಮಿ ಆಯಿತು. ಅಂದರೆ ಸರ್ವ ಸಮೃದ್ಧಿಯಿಂದ ನಂದಗೋಕುಲ ಕೂಡಿತು ಅಂತ ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಇದನ್ನೇ ಮುಂದೆ ಗೋಪಿಕಾ ಸ್ತ್ರೀಯರು ಜಯತಿ ತೇದಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಸಾಧು ತತ್ರ ಹೀ ಅಂತ ವರ್ಣನೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಯಾವಾಗ ಭಗವಂತ ತಾನು ಅಲ್ಲಿ ಅವತಾರ ಮಾಡಿದ್ದಾನೆ, ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ. ಅಲ್ಲಿಂದ ಮುಂದೆ ನಂದಗೋಪ ಕರವನ್ನು ಒಪ್ಪಿಸಬೇಕು ಅಂತ ಹೇಳಿ ಮಥುರಾ ಪಟ್ಟಣಕ್ಕೆ ಬಂದಿದ್ದಾನೆ. ಈ ನಂದಗೋಪ ವಸುದೇವ ಅಣ್ಣ ತಮ್ಮಂದಿರು. ನಂದಗೋಪನ ವಸುದೇವನ ತಂದೆ ಒಬ್ಬನೇ ಶೂರಸೇನ. ಶೂರಸೇನನಿಗೆ ಕ್ಷತ್ರಿಯ ಪತ್ನಿಯಲ್ಲಿ ಹುಟ್ಟಿದ್ದು ಈ ವಸುದೇವನಾದರೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ್ದು ನಂದಗೋಪ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಒಬ್ಬ ತಂದೆಯ 2 ಸ್ತ್ರೀಯರ ಮಕ್ಕಳು ಈ ನಂದಗೋಪ ಮತ್ತು ವಸುದೇವ. ನಂದಗೋಪನಿಗಿಂತಲೂ ವಸುದೇವ ದೊಡ್ಡವ, ಅಣ್ಣನನ್ನು ನೋಡಿಕೊಂಡು ಬರಬೇಕು ಅಂತ ಬಂದಿದ್ದಾರೆ. ನಂದಗೋಪ ವಸುದೇವರು ಮಾತಾಡ್ತಾ ಇದ್ದಾರೆ. ನಂದಗೋಪ ಅಂದ, ನಿನ್ನ ಎಲ್ಲ ಮಕ್ಕಳು ಕೂಡ ಮೃತರಾದರೂ ಕೇಳಿ ಬಹಳ ದುಃಖ ಆಯಿತು ಅಂಥೇಳಿ
ಏಕಾವಶಿಷ್ಟಾವರಜ ಕನ್ಯಾಸಾಪಿ ದಿವಂಗತ. ಒಬ್ಬಳು ಹೆಣ್ಣುಮಗಳು, ಅವಳು ಕೂಡ ಆಕಾಶಕ್ಕೆ ಹಾರದ್ಲು ಅಂತ ಎಲ್ಲ ಕೇಳಿ ವಸುದೇವ ಅಂತಾನೆ, ನನ್ನ ಕತೆ ಆಗಿರಲಿ, ನೀನು ಬಂದದ್ದು ಕರ ಕಟ್ಟಲಿಕ್ಕೆ, ಟ್ಯಾಕ್ಸ್ ಕಟ್ಟಲಿಕ್ಕೆ, ಕಟ್ಟಿದ್ದಾಯ್ತಲ್ಲ, ಇನ್ನು ನಮ್ಮನ್ನು ನೋಡಿಯೂ ಆಯಿತು, ಹೆಚ್ಚು ದಿನ ಇರಬೇಡ, ನಿನ್ನ ಹಳ್ಳಿಯಲ್ಲಿ ಏನೇನೋ ವಿಘ್ನಗಳು ಬರುತ್ತೆ ಅಂತ ನನಗನ್ನಿಸ್ತಾ ಇದೆ ಎಂದ. ಭಾಳ ಆಶ್ಚರ್ಯ. ನಂದ ಪತಿಶ್ವಚಶೌರೇ ನೃಮೃಷೇತಿ ವಿಚಿಂತಯತ್. ಇವನ ಮಾತು ಎಂದೂ ಸುಳ್ಳಾಗಿಲ್ಲ ಅಂತ ನಂದಗೋಪ ವಸುದೇವ ಹೇಳಿದ ಮಾತನ್ನೇ ವಿಚಾರ ಮಾಡ್ತಾ ಮನೆ ಕಡೆ ಹೊರಟ. ಆ ಸಂದರ್ಭದಲ್ಲಿ ಕಂಸನಿಂದ ಪ್ರೇರಿತಳಾದ ಪೂತನಾ ದೇವಿ ಅವಳೇನು ಮಾಡಿದ್ದಾಳೆ, ಅವಳು ಪೂತನಿ ಮಹಾರಾಕ್ಷಸಿ, ಹಳ್ಳಿ ಕೇರಿಗಳಲ್ಲಿ ತಿರುಗುತ್ತಾ ಸಣ್ಣ ಸಣ್ಣ ಮಕ್ಕಳನ್ನು ಕೊಲ್ತಾ ಸಂಚಾರ ಮಾಡಿದ್ದಾಳೆ. ಅವಳು ನಂದಗೋಕುಲಕ್ಕೂ ಬಂದಿದ್ದಾಳೆ. ಹೇಗಿದ್ದಾಳೆ ಅಂದರೆ, ಗೋಪ್ಯ ಶ್ರಿಯಂ ದ್ರಷ್ಟುಂ ಇವಾಗತಂ ಪತಿಂ, ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ಭಗವಂತನನ್ನು ನೋಡಲಿಕ್ಕೆ ಬಂದಿದ್ದಾಳೇನೋ ಅನ್ನುವಂತೆ ಕಾಣ್ತಾ ಇದೆ. ಯದ್ಯಪಿ ಇವಳು ಮಕ್ಕಳ ಮಾರಿ ಬಾಲಗ್ರಹಿ, ಒಳಗೆ ಬಂದಿದ್ದಾಳೆ, ಮಗುವನ್ನು ತೊಡೆಯಲ್ಲಿ ಹಾಕ್ಕೊಂಡಿದ್ದಾಳೆ, ತನ್ನ ಘೋರವಾದ ವಿಷಪೂರಿತವಾದ ಹಾಲನ್ನೇ ಉಣಿಸ್ತಾ ಇದ್ದಾಳೆ. ದೇವರು ಅದನ್ನೂ ಕುಡಿದು ಜೊತೆಗೆ ಪ್ರಾಣವನ್ನೇ ಅಪಹಾರ ಮಾಡಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. 10 ದಿನದ ಪುಟ್ಟ ಬಾಲಕ ಕೃಷ್ಣ ಮೊದಲಿಗೆ ಈ ಯಾವ ಪೂತನಿಯನ್ನು ಸಂಹಾರ ಮಾಡಿದ್ದಾನೆ. ಪೂತನಿಯ ಸಂಹಾರದಲ್ಲಿ ಒಂದು ಕಥೆ ವಾದಿರಾಜರು ಹೇಳ್ತಾ ಇದ್ದಾರೆ. ಪೂತನಿಯ ಸಂಹಾರ ಭಗವಂತ ಮಾಡಲಿಕ್ಕೆ ಕಾರಣ, ಭಗವಂತನದು ಒಂದು ಸ್ವಭಾವ, ಯಾರು ತನಗೇನು ಕೊಡ್ತಾರೆ ಮರಳಿ ಅನಂತಪಟ್ಟು ಮಾಡಿ ಅವರಿಗೆ ಕೊಡ್ತಾನೆ. ಇವಳು ದೇವರಿಗೆ ಕೊಟ್ಟದ್ದು ವಿಷ, ಮರಳಿ ದೇವರು ಇವಳಿಗೆ ಕೊಟ್ಟದ್ದು ವಿಷ ಅಂತ ವರ್ಣನೆ ಮಾಡಿದ್ದಾರೆ. ಆ ಪೂತನಿ ಸತ್ತಿದ್ದಾಳೆ. ಭಾರಿ ದೊಡ್ಡ ದೇಹ ಬಿತ್ತು. ಯಶೋದೆ ಓಡ್ತಾ ಬಂದಳು, ರೋಹಿಣಿ ಓಡ್ತಾ ಬಂದಿದ್ದಾಳೆ. ಕೃಷ್ಣನಿಗೆ ಮಾತ್ರ ಯಾವ ಭಯವೂ ಇಲ್ಲ. ಮಗುವನ್ನು ನೋಡಿ ಇವರಿಗೆಲ್ಲ ಭಯ ಆಯಿತು. ಈ ಮಗು ಎಷ್ಟು ಹೆದರಿದೆಯೋ ಅಂಥೇಳಿ ಆ ಮಗುವಿಗೆ ರಕ್ಷೆಯನ್ನು ಮಾಡಿದ್ದಾರೆ. ಏನು ರಕ್ಷೆ ಮಾಡಿದ್ದಾರೆ ಅಂದರೆ, ರಕ್ಷಾಂ ವಿದದಿರೇ ಸಮ್ಯಕ್ ಗೋಪುಚ್ಛ ಭ್ರಮಣಾದಿಭಿಹಿ. ಗೋಪುಚ್ಛ ಭ್ರಮಣ, ಕೊಟ್ಟಿಗೆ ಕರ್ಕೊಂಡು ಹೋಗಿ ಮಗು ಹೆದರಿದ್ರೆ ಅದು ಹೆದರಿಕೆ ಎಲ್ಲ ಹೋಗಲಿ, ಭೀತಿ ಹೋಗ್ಲಿಂದ ಗೋವಿನ ಬಾಲದಿಂದ ಹೀಗೆ 3 ಬಾರಿ ಇಳಿ ತೆಗೆದಿದ್ದಾರಂತೆ. ಗೋಮೂತ್ರವಿಂದ ಪ್ರೋಕ್ಷಣೆ ಮಾಡಿದ್ದ, ಸ್ನಾನವನ್ನೇ ಮಾಡಿಸಿದ್ದಾಳೆ. ಗೋವಿನ ಕಾಲಿನ ಧೂಳನ್ನು ಕೈಯಲ್ಲಿ ಹಾಕ್ಕೊಂಡು ನೀರಿನಿಂದ ಆ ಧೂಳನ್ನು ಅಭಿಮಂತ್ರಣ ಮಾಡಿ ಮಗುವಿನ 12 ಭಾಗಗಳಲ್ಲಿ 12 ನಾಮಗಳನ್ನು ಇಟ್ಟಿದ್ದಾಳೆ. ಆಗ ಭಗವಂತನಿಗಾಗಿ ದೇವರನ್ನು ಕುರಿತು ಸ್ತೋತ್ರ ಮಾಡ್ತಾ ಇದ್ದಾಳೆ, ನನ್ನ ಮಗುವನ್ನು ರಕ್ಷಣೆ ಮಾಡು ಅಂತ. ಇದು ಯಶೋದೆ ಪ್ರೀತಿಯಿಂದ ಮಾಡಿದ ಬಾಲ ರಕ್ಷಾ ಸ್ತೋತ್ರ ಅಂತ. ಅವ್ಯಾದ ಜುಂಗ್ರಿ ಮಣಿಮಾನ್ ತವ ಜಾನ್ವತೋರು ಯಜ್ಞೋಚ್ಯುತ ಕಟಿತಟಂ ಜಠರಂ ಹಯಾಸ್ಯಃ. ಅಜ ಈ ಮಗುವಿನ ಕಾಲನ್ನು ರಕ್ಷಣೆ ಮಾಡಲಿ, ಅಣಿಮಂತ ಮೊಣಕಾಲು, ಯಜ್ಞ ತೊಡೆಯನ್ನು, ಅಚ್ಯುತ ಕಟಿಪ್ರದೇಶವನ್ನು, ಹೀಗೆ ಭಗವಂತನ ರೂಪಗಳನ್ನು ಸ್ಮರಣೆ ಮಾಡಿ ಒಂದು ರೀತಿ ನ್ಯಾಸ. ನಮಗೆ ಒಂದು ಕಥೆ ಇದೆ ಇದರೊಳಗೆ. ನಾವು ನಮ್ಮ ಮಕ್ಕಳ ಹಿಂದೆ ತಿರುಗಲಿಕ್ಕಾಗಲ್ಲ, ಆದರೆ ನಮ್ಮ ಮಕ್ಕಳಿಗೆ ಈ ಸ್ತೋತ್ರವನ್ನು ಹೇಳಿ ನಿತ್ಯವೊಮ್ಮೆ ಬಾಲ ರಕ್ಷಾ ಸ್ತೋತ್ರ ಇದನ್ನು ಪಾರಾಯಣ ಮಾಡಿದರೆ ಎಲ್ಲ ಆಪತ್ತುಗಳಿಂದ ಆ ಭಗವಂತ ರಕ್ಷಣೆ ಮಾಡ್ತಾ ಇದ್ದಾನೆ. ಕಡೆಗೆ ಎಲ್ಲರೂ ಸೇರಿ ಆ ಮಗುವಿಗೆ ರಕ್ಷೆಯನ್ನು ಮಾಡಿದ್ದಾರೆ. ಮುಂದೆ ಆ ಪೂತನಿಯ ದೊಡ್ಡ ದೇಹವನ್ನು ಕೊಡಲಿ ಮೊದಲಾದ ಆಯುಧಗಳಿಂದ ಕತ್ತರಿಸಿ ಎಲ್ಲ ಕಡೆ ಇಟ್ಟು ಸುಟ್ಟಿದ್ದಾರಂತೆ. ಸುಟ್ಟರೆ ಸಾಯುವ ಪಾಪಿಯಾದ ಪೂತನಿಯ ದೇಹದಿಂದ ಬಹಳ ಸುಗಂಧ ವಾಸನೆ ಬರ್ತಿತ್ತಂತೆ. ಇದು ಹೇಗೆ ಸುಗಂಧ ಅಂದರೆ, ಅವಳು ಭಗವಂತನ ಒಂದು ಅಂಗ ಅವಳ ದೇಹಕ್ಕೆ ಸ್ಪರ್ಶ ಆಗಿತ್ತು, ಆದ ಕಾರಣ ಆ ದೇಹಕ್ಕೆ ಅಷ್ಟು ಸುವಾಸನೆ ಬಂದಿತ್ತು ಅಂತಾರೆ. ವೇದವ್ಯಾಸ ದೇವರು ಇಲ್ಲೊಂದು ಮಾತು ಹೇಳ್ತಾರೆ. ಪೂತನ ಲೋಕ ಬಾಲಗ್ನಿ ರಾಕ್ಷಸಿ ರುದಿರಾಶನ
ಜಿಗಾಂಸೆಯಾಪಿ ಹರೆಯೇ ಸ್ತನಂ ದತ್ವಾಪ ಸದ್ಗತಿಂ. ದೇವರನ್ನು ಕೊಲ್ಲುವ ಬುದ್ಧಿಯಿಂದ ಕೊಟ್ಟಂತಹ ಪೂತನಿಗೆ ಭಗವಂತ ಉದ್ಧಾರ ಮಾಡಿದ್ದಾನೆ. ಕಿಂಪುನ ಶ್ರದ್ಧೆಯ ಭಕ್ತಿಯ ಕೃಷ್ಣಾಯ ಪರಮಾತ್ಮನೇ. ಇಂಥ ಭಗವಂತನಿಗೆ ಶ್ರದ್ಧಾ ಭಕ್ತಿಯಿಂದ ನಾವು ಕೊಟ್ಟರೆ ದೇವರು ಅನುಗ್ರಹ ಮಾಡದೇ ಇರ್ತಾನ. ಏತತ್ ಪೂತನ ಮೋಕ್ಷಂ. ವೇದವ್ಯಾಸದೇವರು ಇದನ್ನು ಪೂತನ ಸಂಹಾರ ಅನ್ನೋಲ್ಲ, ಇದು ಪೂತನಿಗೆ ಬಿಡುಗಡೆ, ಮೋಕ್ಷ. ಯಾರು? ಈ ಪೂತನೆಯ ಒಳಗೆ ಇಬ್ಬರಿದ್ದಾರೆ. ಒಬ್ಬಳು ರಾಮಾಯಣದ ಕಾಲದ ತಾಟಕಿ, ಮತ್ತೊಬ್ಬಳು ಶಾಪಗ್ರಸ್ತಳಾದ ಊರ್ವಶಿ. ಉತ್ತಮಳಾದ ಊರ್ವಶಿ ಉದ್ಧಾರ ಮಾಡಿದ ಕರ್ಮ ಒಂದೇ. ಕೊಡುವ ಬುದ್ಧಿಯಿಂದ ಕೊಟ್ಟ ಊರ್ವಶಿ ಉದ್ಧಾರ ಆದಳು, ಕೊಲ್ಲುವ ಬುದ್ಧಿಯಿಂದ ಕೊಟ್ಟ ತಾಟಕಿ ಹಾಳಾದಳು. ಈ ತಾಟಕಿಯ ಜೊತೆಯಲ್ಲಿದ್ದ ಯಾವ ಊರ್ವಶಿ ದೇವರಲ್ಲಿ ಮೋಕ್ಷ ಬಿಡುಗಡೆ ಕೊಡು ಅಂತ ಕೇಳ್ಕೊಂಡಿದ್ಲು, ಅದನ್ನು ಭಗವಂತ ಕೊಟ್ಟ. ಏತತ್ ಪೂತನ ಮೋಕ್ಷಂ. ಇದನ್ನು ಯಾರು ಶ್ರದ್ಧೆಯಿಂದ ಮನುಷ್ಯ ಕೇಳ್ತಾ ಇದ್ದಾನೆ ಅವನಿಗೆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಬರುತ್ತೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಮುಂದೆ ಕೃಷ್ಣ ಪರಮಾತ್ಮ ಶಕಟಾಸುರನ ಸಂಹಾರ ಮಾಡಿದ. ಇನ್ನೊಮ್ಮೆ ಮಗು ಮಲಗಲಿಲ್ಲ ಅಂಥೇಳಿ ತೊಡೆಯಲ್ಲಿ ಹಾಕಿ ಮಗುವನ್ನು ಮಲಗಿಸ್ತಾ ಇದ್ದಾಳೆ. ಆ ಮಗು ಇದ್ದಕ್ಕಿದ್ದ ಹಾಗೆ ಗರಿಮಾಣಂ ಶಿಶೋರ್ವೋಡಂ ನಸೇಹೇ ಗಿರಿಕೂಟವತು. ಮಗುವಿನ ಭಾರ ಅವಳಿಗೆ ತಡಿಲಿಕ್ಕೆ ಆಗಲೇ ಇಲ್ಲ. ಇದು ನನ್ನ ಮಗು ಅಲ್ಲ, ಇದು ಇಷ್ಟು ಭಾರ ಅಂತ ಕೆಳಗಿಟ್ಲು. ಅದೇ ಸಮಯಕ್ಕೆ ಕಂಸನ ಕಡೆಯ ಒಬ್ಬ ದೈತ್ಯೋ ನಾಮ್ನ ತೃಣಾವರ್ತ ಕಂಸಭೃತ್ಯ ಪ್ರಚೋದಿತ. ತೃಣಾವರ್ತ ಅನ್ನುವ ದೈತ್ಯ ಬಂದಿದ್ದಾನೆ. ಅವನು ಹಾರಿಸಿಕೊಂಡು ಹೋದ. ಆ ತೃಣಾವರ್ತನನ್ನು ಭಗವಂತ ಅನಾಯಾಸವಾಗಿ ಸಂಹಾರ ಮಾಡಿದ್ದಾನೆ. ಭಗವಂತ ಅಂತಾನೆ, ನೀನು ಹುಲ್ಲು ಕಡ್ಡಿಯನ್ನು ಆಡಿಸುವ ತಾಕತ್ತಿರುವವ, ನಾನಲ್ಲ ಜಗತ್ತನ್ನೇ ಆಡಿಸುವ, ನನ್ನನ್ನು ನೀನೇನು ಆಡಿಸ್ತೀಯ ಅಂತ ಅವನನ್ನು ಭಗವಂತ ತಾನು ಸಂಹಾರ ಮಾಡಿದ್ದಾನೆ. ಒಮ್ಮೆ ಅನೇಕ ಜನ ಮಕ್ಕಳು ತಾಯಿ ಹತ್ರ ಹೇಳ್ತಾ ಇದ್ದಾರೆ, ನಿನ್ನ ಮಗ ಮಣ್ಣು ತಿಂದ ಅಂತ. ಆಗ ಕೇಳ್ತಾ ಇದ್ದಾಳೆ, ಬಾಯಿ ತೆಗಿಯಿಂದಲೇ ಆಶ್ಚರ್ಯ ಪಡ್ತಾ ಇದ್ದಾಳೆ. ಆ ಮಗುವಿನ ಬಾಯಲ್ಲಿ ಇಡೀ ಜಗತ್ತನ್ನೇ ಕಂಡಿದ್ದಾಳೆ. ಖಂ ರೋದಸಿ ಜ್ಯೋತಿರನೀಕಮಾಶಾ ಸೂರ್ಯೇಂದುವನ್ನಿ ಶ್ವಸನಾಂಬುದಿಶ್ಚ ದ್ವೀಪಾನ್ನಗಾಂತದ್ವೈತುರ್ವನಾನಿ ಭೂತಾನಿಯಾನಿ ಸ್ಥಿರಜಂಗಮಾನಿ. ಪುಟ್ಟ ಬಾಯೊಳಗೆ ಸಮಗ್ರವಾದ ಭೂಮಂಡಲವನ್ನೇ ಕಂಡಳು ಯಶೋದೆ. ಆಶ್ಚರ್ಯ ಪಡ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ಗರ್ಗಾಚಾರ್ಯರು ಬಂದು ಮಗುವಿಗೆ ದೊಡ್ಡವನಿಗೆ ರಾಮ, ಚಿಕ್ಕವನಿಗೆ ಕೃಷ್ಣ ಅನ್ನುವ ಅಭಿಧಾನವನ್ನು ಮಾಡಿದ್ದಾರೆ. ಅಂದಿನಿಂದ ಜಗತ್ತಿನಲ್ಲಿ ಆ ಭಗವಂತನ ನಾಮ ಬಹಳವಾಗಿ ಪ್ರಸಿದ್ಧಿ ಆಯಿತು. ಕೃಷ್ಣನಿಗೆ ಅನಂತ ನಾಮ ಇದ್ದರೂ ಕೂಡ ಕೃಷ್ಣ ಅನ್ನೋ ಹೆಸರೇ ಜಗತ್ತಲ್ಲಿ ಫೇಮಸ್ ಆಗಲಿಕ್ಕೆ ಏನು ಕಾರಣ ಅಂದರೆ, ವಾದಿರಾಜರು ಹೇಳ್ತಾರೆ, ವಯೋವೃದ್ಧರಾದ ಮುದುಕರಾದ ಯಾವ ಗರ್ಗಾಚಾರ್ಯರು ನನ್ನ ಮುದ್ದಿನಿಂದ ಕೃಷ್ಣ ಅಂತ ಕರೆದಿದ್ದಾರೆ, ನನಗಿದೇ ಪರ್ಮನೆಂಟ್ ಇರಲಿ ಅಂತ ದೇವರನ್ನ. ಏನಂದರೆ ಮನೆಯಲ್ಲಿ ನಾಮಕರಣ ಮಾಡುವಾಗ ಮಗುವಿಗೆ ಒಳ್ಳೆ ಹೆಸರು ಬೇಕು 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 ಹುಡುಕಿ ಒಂದು ಒಳ್ಳೆ ದೊಡ್ಡ ಹೆಸರೇ ಇಟ್ಟಿರ್ತಾರೆ. ಅಷ್ಟು ದೊಡ್ಡ ಹೆಸರು ಕರೆಯೋದು ಕಷ್ಟ ಅಂತ ಅದನ್ನು ಶಾರ್ಟ್ ಫಾರ್ಮ್ ಮಾಡಿ ಮುದ್ದಿನಿಂದ ಪ್ರೀತಿಯಿಂದ ಗಂಡ ಆದರೆ ಪುಟ್ಟ ಅಂತನೋ ಪುಟ್ಟಣ್ಣ ಅಂತನೋ ಗುಂಡ ಅಂತನೋ ಏನೋ ಕರೆದು ಬಿಟ್ಟಿರ್ತಾರೆ. ಅದೇ ಪರ್ಮನೆಂಟ್ ಆಗಿಬಿಡುತ್ತೆ. ಹೇಗೋ ಹಾಗೆ ಭಗವಂತನಿಗೂ ಕೂಡ ವಯೋವೃದ್ಧರಾದ ಗರ್ಗಾಚಾರ್ಯರು ಕೃಷ್ಣ ಅಂತ ಕರೆದರಲ್ಲ, ಇದೇ ಇರಲಿ ಅಂತ ಹೇಳಿ ಕೃಷ್ಣ ಆ ನಾಮವನ್ನೇ ಸ್ವೀಕಾರ ಮಾಡಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಹೆಸರು ಯಾಕೆ ಇಟ್ಕೊಂಡ ಅಂದರೆ ನಾಮಕರಣ ಆಗಬೇಕು ಅಂತಿಲ್ಲ. ಅವರಿವ್ರ ಮನೇಲಿ ಬೆಣ್ಣೆ ಹಾಲು ಮೊಸರು ಕದ್ದವ್ರು ಯಾರು ಅಂತ ಕೇಳಿದ್ರೆ, ಅಥವಾ ನಮ್ಮನೆಗೆ ಬಂದು ಈ ಕೃಷ್ಣ ಇದನ್ನು ಕದ್ದ ಅಂಥೇಳಿ ಕೃಷ್ಣ 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 ಅಂತ ಹೇಳಿ ಜನ್ಮಾಂತರದಲ್ಲಿ ಮಾಡಿದ ಕಳ್ಳತನಗಳ ಅಪರಾಧವನ್ನು ಅವರು ಕಳ್ಕೊಳ್ಳಿ ಅಂತ ತಾನು ನಾಮಕರಣವನ್ನು ಮಾಡಿಕೊಂಡ. ಕೃಷ್ಣ ಪರಮಾತ್ಮ ಇಡೀ ಮನೆ ಅಂಗಳ ತುಂಬೆಲ್ಲ ಓಡಾಡ್ತಾ ಇದ್ದಾರೆ. ಒಂದೊಂದು ಹೆಜ್ಜೆ ಇಡುವಾಗಲೂ ಕೂಡ ಅಮ್ಮ 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 ಅಂತ ಕೂಗ್ತಾ ಇದ್ದಾಳೆ. ಇಡೀ ಜಗತ್ತಿಗೆ ಅಮ್ಮ ಯಾರೋ ಅವನೇ ಇಲ್ಲಿ ಮಗುವಾಗಿ ಬಂದಿದ್ದಾನೆ. ಉಪನಿಷತ್ತಲ್ಲಿ ಈ ಕೃಷ್ಣನನ್ನೇ ಯೋನ ಪಿತಾ ಜಾನಿತ ಯೋ ವಿಧಾತ ಧಾಮ ಆನಿ ವೇದ ಭುವನಾನಿ ವಿಶ್ವಾ, ಈ ಜಗತ್ತಿಗೆ
ಈ ಭಗವಂತನೇ ಕಾರಣಕರ್ತ. ಇವನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕೃಷ್ಣನ ಮನೋಹರವಾದ ಲೀಲೆ ಅಂದರೆ ಅವನು ಮಾಡಿದ ಕಳ್ಳತನ. ಆ ಚೇಷ್ಟೆಯನ್ನೆಲ್ಲ ಊರಿನ ಜನ ಬಂದು ಯಶೋದೆ ಮುಂದೆ ವರ್ಣನೆ ಮಾಡ್ತಾ ಹೇಳ್ತಾ ಇದ್ದಾರೆ. ವತ್ಸಾನ್ ಮುಂಚನ್ ಕ್ವಚಿದ ಸಮಯಾನ್ ಕ್ರೋಶ ಸಂಜಾತ ಸ್ಥೇಯಂ ಸ್ವಾದ್ಯತದಿಪಯ ಕಲ್ಪಿತೈ ಸ್ಥೇಯ ಯೋಗ್ಯೈ ಅರ್ಕಂ ಭೋಕ್ಷನ್ ವಿಭಜತಿ ಸಚೇನ್ನಾಸ್ತಿ ಬಾಂಡಂ ಬಿನತ್ತಿ ದ್ರವ್ಯಾಲಾಭೆ ಸುಭೃಶ ಕುಪಿತೋ ಯಾತ್ಯುಪಕ್ರೋಶ್ಯತೋ ಕಾನ್. ಏನು ಮಾಡ್ತಿದ್ದ ಕೃಷ್ಣ ಅಂದರೆ ಕೆಲವೊಮ್ಮೆ ಕಟ್ಟಿದ ಕರುಗಳ ಬಿಚ್ಚಿಬಿಡ್ತಿದ್ದ. ಎಲ್ಲ ಕರುಗಳು ಹಾಲು ಕುಡಿದು ಹೊರಟೋಗ್ಬೇಕು. ಆಮೇಲೆ ಇವರು ರೈಟ್ ಟೈಮಿಗೆ ಬಂದು ಹಾಲು ಕರೀಲಿಕ್ಕೆ ಹೋದರೆ ಹಾಲೇ ಇಲ್ಲ. ಕೃಷ್ಣ ಯಾವಾಗಲೂ ಸಮಯಕ್ಕೆ ಮೊದಲೇ ಬಂದುಬಿಡ್ತಾನೆ. ಸಮಯದ ಪಾಲನೆ ಇಲ್ಲದವರು ಅಂದರೆ ನಾವೇ. ಆದರೆ ಸರಿ ಸಮಯ ಆ ಕರುಗಳಿಗೆ ಯಾವಾಗ ಹಸಿವು ಅವು ಕೂಗಿದ ತಕ್ಷಣ ಬಂದು ಎಲ್ಲ ಕರುಗಳನ್ನು ಬಿಚ್ಚಿಬಿಡ್ತಿದ್ದ. ಆ ಮನೆ ಯಜಮಾನಿ ಯಶೋದೆ ಹತ್ರ ಕಂಪ್ಲೇಂಟ್ ಹೇಳಿದ್ರು, ನಿನ್ನ ಮಗನಿಗೇನು 1/4 ಲೀಟ್ರ್ ಹಾಲು ತಾನೆ ಬಾಗಿಲಲ್ಲೇ ಇಟ್ಟಿರ್ತೀವಿ, ಕುಡ್ಕೊಂಡು ಹೋಗಲಿ, ಅದು ಬಿಟ್ಟು ಹೀಗೆಲ್ಲ ದಾಂಧಲೆ ಯಾರು ಮಾಡ್ತಾರೇನೆ. ಯಶೋದೆ ಕೇಳಿದ್ಲು, ಏನು ಮಾಡ್ದ ನನ್ನ ಮಗ? ಕಟ್ಟಿದ ಕರುಗಳ ಗಂಟೆಲ್ಲ ಬಿಚ್ಚಿಬಿಡ್ತಾನೆ, ಅವೆಲ್ಲ ಹಾಲು ಪೂರಾ ಕುಡಿದ್ಬಿಡುತ್ತೆ. ನಮಗದೇ ವೃತ್ತಿ, ಹಾಲೇ ಇಲ್ಲದ ಹಾಗೆ ಮಾಡ್ತಾನೆ ನಿನ್ನ ಮಗ. ನಾವೇನಾದರೂ ಕ್ರೋಶ ಸಂಜಾತ ಸಹ ನಾವು ಆಕ್ರೋಶದಿಂದ ಕೃಷ್ಣನ ಮೇಲೆ ಸಿಟ್ಟು ಮಾಡಿದ್ರೆ ನಮ್ಮನ್ನು ಅಣಗಿಸ್ಕೊಳ್ತಾನಮ್ಮ. ಮತ್ತು ಅನೇಕ ಉಪಾಯವನ್ನು ಮಾಡಿ ಇಟ್ಟ ಹಾಲು ಮೊಸರು ಬೆಣ್ಣೆ ಎಲ್ಲ ಕದ್ದು ಬಿಡ್ತಾನೆ. ಅವನು ತಿಂದರೆ ತಿನ್ನಲಿ, ಈ ಕೋತಿ ಬೆಕ್ಕಿಗೆಲ್ಲ ತಿನ್ನಿಸ್ತಾನಲ್ಲ, ಯಾಕೆ ಹೀಗೆ ಮಾಡ್ತಾನೆ? ಏನಾರು ಕುಡಿಲಿ ತಿನ್ನಲಿ, ಕುಡಿದು ತಿಂದು ಪಾತ್ರೆಯನ್ನು ಒಡೆದೇ ಹಾಕಿಬಿಡ್ತಾನಲ್ಲ. ಅವನೇನೆಂದರೆ ಮೊಟ್ಟ ಮೊದಲ ಬಾರಿಗೆ ಯೂಸ್ ಆ್ಯಂಡ್ ಥ್ರೋ ಅದು ತೋರಿಸಿದ ಕೃಷ್ಣನೇ. ಅವನು ಹಾಲು ಹೀಗೆ ಕುಡಿಯೋನು, ಆ ಮಡಿಕೆನ ಕೆಳಗೆ ದಪ್ಪ ಅಂತ ಬಿಟ್ಟುಬಿಡೋನು, ಅದು ಒಡೆದು ಹಾಕಿಬಿಡೋದು. ಯಾಕೆ ಹೀಗೆ ಮಾಡ್ತಾನೆ ನಿನ್ನ ಮಗ? ಕೆಲವರು ಮನೆಗೆ ಹೋಗ್ತಿದ್ದ, ಅಲ್ಲಿ ಹಾಲಿಲ್ಲ, ಮೊಸರಿಲ್ಲ, ಬೆಣ್ಣೆ ಇಲ್ಲ, ಏನೂ ಸಿಗಲಿಲ್ಲ ಅಂದರೆ ಮಲಗಿದ ಮಕ್ಕಳನ್ನೇ ಗಿಂಡು ಬಂದುಬಿಡ್ತಿದ್ದ. ಅವೆಲ್ಲ ಕಿಟಾರ್ ಕಿರ್ಚ್ಕೋಬೇಕು. ಮನೇಲಿ ಅಪ್ಪ ಅಮ್ಮ ಎಲ್ಲ ಆಗ್ತಾನೆ, ಸದ್ಯ ಮಗು ಮಲಗ್ತಪ್ಪ ಅಂತ ಅವ್ರು ಹೀಗೆ ಮೆಲ್ಲಗೆ ಮಲಗಿರಬೇಕು. ಯಾವುದೋ ಸಮಯದಲ್ಲಿ ಬಂದು ಕೃಷ್ಣ ಮಕ್ಕಳನ್ನೆಲ್ಲ ಗೋಳೆಕೊಳ್ತಾನೆ. ಒಬ್ಬಳು ಯಾರೋ ಹೇಳಿದ್ಲು, ಕೃಷ್ಣ ನಿಂತಲ್ಲಿ 3 ಅಡಿ ಅಷ್ಟೇ ಇರ್ತಾನೆ, ನಮ್ಮನೆ ಬೆಣ್ಣೆ ತನಕ ಅವನ ಕೈಯನ್ನೇ ಬೆಳೆಸಿಬಿಡ್ತಾನೆ. ಹಸ್ತಾಗ್ರಾಕೆ, ಕೈಯಲ್ಲಿ ಸಿಕ್ಕರೆ ತೊಗೊಳ್ತಾನೆ, ಇಲ್ಲ ಅಂತಾದರೆ ಎಲ್ಲ ಕಡೆ ಕೈ ಬೆಳೆಸೋಕ್ಕೆ ಹೋಗಲ್ಲ. ಕೆಲವು ಕಡೆ ಅವನೇನು ಮಾಡ್ತಾ ಇದ್ದಾನೆ, ಪೀಠಗಳನ್ನು ಹಾಕ್ಕೊಳ್ತಾನೆ, ಮಂಚ ಗಿಂಚ ಚೇರು ಹಾಕ್ಕೊಂಡು ತೊಗೊಂಡ್ಬಿಡ್ತಾನೆ. ಇಲ್ಲ ಅಂದರೆ ಮನೇಲಿ ಒರಳ್ಕಲ್ಲಿದ್ದರೆ ಅದನ್ನೇ ತಂದು ಅದನ್ನು ಬೋರ್ಲಾಕ ಅದ್ರ ಮೇಲೆ ನಿಂತ್ಕೊಂಡು ಬಿಡ್ತಾನೆ. ಏನು ಮಾಡಲಿಲ್ಲ ಅಂದರೆ ಕಲ್ಲು ತಂದು ಮಡಕೆ ಹೊಡೆದು ರಂಧ್ರ ಮಾಡಿ ಹಾಳು ಮಾಡ್ತಾನೆ. ಏನಮ್ಮ ನಿನ್ನ ಮಗಂದು ದ್ವಾಂತಾಗಾರೆ, ಕತ್ತಲ ಮನೆಯಲ್ಲಿಟ್ಟರೆ ಬರ್ತಾನೆ. ಅವನ ಕಣ್ಣುಗಳೇ ಪುಷ್ಪವಂತವು, ಅವನ ಕಣ್ಣುಗಳಲ್ಲೇ ಅದ್ಭುತವಾದಂತಹ ಮಣಿಗಳಿದೆ, ಆ ಬೆಳಕಿನಲ್ಲೇ ಬರ್ತಾನೆ. ಏನು ಮಾಡಬೇಕು? ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದಯಮಾಡಿ ನೀನು ಅವನಿಗೆ ಬುದ್ಧಿ ಹೇಳು ಅಂತ. ಹೀಗೆಲ್ಲ ಇನ್ನೊಬ್ಳು ಹೇಳಿದ್ಲು, ನಾನು ಕೃಷ್ಣ ಬಂದು ಹೀಗೆಲ್ಲ ಮಾಡಿದಾಗ, ಕೃಷ್ಣ ಹೀಗೆ ಯಾಕೆ ಮಾಡ್ತೀಯೋ ಅಂದರೆ ಮನೆಯ ಹೊಸಲ ಮೇಲೆ ಕೂತು ಹೊಲಸು ಮಾಡಿ ಹೋಗಿಬಿಡ್ತಾನೆ. ಅವನಿಗೇನು ಹೇಳೋರಿಲ್ಲ ಕೇಳೋರಿಲ್ಲ, ನೀನೇ ಏನಾರು ಬುದ್ಧಿ ಹೇಳು ಅಂದಾಗ ಮತ್ತೊಮ್ಮೆ ಕೃಷ್ಣ ಮಣ್ಣು ತಿಂದ ಚೇಷ್ಟೆ. ಆ ಸಂದರ್ಭದಲ್ಲಿ ಅವನು ನಾನು ತಿಂದಿಲ್ಲ ಅಂದರೂ ಕೇಳಿದೆ, ಅಮ್ಮ ಬಾಯಿ ಬಿಡಿಸಿದ್ದಾಳೆ, ಮತ್ತೆ ಬ್ರಹ್ಮಾಂಡವನ್ನು ನೋಡಿದ್ದಾಳೆ. ಅವಳಂತೋಳೆ ಇದೇನು ಸ್ವಪ್ನನಾ ಹೇಗೆ ಅಂತ. ಕಡೆಗೆ ಸ್ವಪ್ನ ಅಲ್ಲ, ಇದು ಭಗವಂತನ ಐಶ್ವರ್ಯ ಅಂತ ಗೊತ್ತಾಗ್ತಾ ಇದೆ. ಆ ಸಂದರ್ಭದಲ್ಲಿ ಪರೀಕ್ಷಿತ ಕೇಳ್ತಾನೆ, ಶುಕಾಚಾರ್ಯರೇ, ಈ ಕೃಷ್ಣನನ್ನು ಇಷ್ಟು ಹತ್ತಿರದಿಂದ ಅವನ ಆಟ ಪಾಠವನ್ನು ನೋಡುವ ಭಾಗ್ಯ ಈ ನಂದಗೋಪ ಯಶೋದೆಯರಿಗೆ ಹೇಗೆ ಬಂತು? ಯಾರವರು ಅಂದಾಗ 8 ವಸುಗಳು, ಅಷ್ಟವಸುಗಳು ಅಂತ. ಅಷ್ಟವಸುಗಳಲ್ಲಿ ದ್ರೋಣ ಅನ್ನುವ ವಸು ಏನಿದ್ದಾನೆ ಅವನೇ ಈ ಯಾವ ಯದುಗಳಲ್ಲಿ ಒಬ್ಬನಾದ ನಂದಗೋಪನಾಗಿ ಬಂದಿದ್ದಾನೆ. ಅವನ ಹೆಂಡತಿಯಾದ ಧರಾದೇವಿಯೇ ಯಶೋದೆಯಾಗಿ ಬಂದಿದ್ದಾಳೆ. ಅನೇಕ ಜನ್ಮಗಳ ಭಕ್ತಿ, ಅನೇಕ ಜನ್ಮಗಳ ತಪಸ್ಸಿಗೆ ಫಲರೂಪವಾಗಿ ಭಗವಂತನನ್ನೇ ಮಗನನ್ನಾಗಿ ಪಡೆದಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಒಮ್ಮೆ ಯಶೋದೆ
ತಾನು ಬೆಣ್ಣೆಯನ್ನು ಕಡಿತಾ ಮೊಸರು ಕಡಿತಾ ಕೂತಿದ್ದಾಳೆ. ಕೃಷ್ಣ ಬಂದ, ಅವನು ನೋಡಿದ ತಕ್ಷಣ ಅವಳಿಗೆ ಸಂತೋಷ. ತೊಡೆಯಲ್ಲಿ ಹಾಕಿ ಹಾಲು ಕೊಟ್ಟಳು. ನೋಡ್ತಾಳೆ, ಅದೇ ಸಂದರ್ಭದಲ್ಲಿ ಒಲೆ ಮೇಲಿಟ್ಟ ಹಾಲು ಉಕ್ತಾ ಇತ್ತು. ಈ ಕೃಷ್ಣ ಹಾಲು ಕುಡಿಯೋದಿದ್ದೇ ಇರುತ್ತೆ ಅಂಥೇಳಿ ಆ ಮಗುವನ್ನು ಕೆಳಗೆ ಹಾಕಿ ಹಾಲು ಇಳಿಸೋಕ್ಕೆ ಹೋದ್ಲು. ಕೃಷ್ಣಂಗೆ ಭಾರೀ ಸಿಟ್ಟು ಬಂತು. ನನ್ನೇ ಕೆಳಗೆ ಹಾಕ್ತೀಯ ಅಂಥೇಳಿ ಒಂದು ಕಲ್ಲು ತೊಗೊಂಡು ಮನೇಲಿಟ್ಟು ಎಲ್ಲ ಹಾಲು ಮೊಸರು ಬೆಣ್ಣೆ ಹಾಳು ಮಾಡಿಬಿಟ್ಟ. ಮನೆಯೊಳಗೆಲ್ಲ ಸಕ್ಕರೆ ತುಪ್ಪದ ಕಾಲುವೆ ಹರಿದು ಹೋಯಿತು. ಯಶೋದೆಗೆ ಗೊತ್ತಾಯಿತು, ಇದೆಲ್ಲ ನನ್ನ ಮಗಂದೇ ಈ ಕೆಲಸ ಅಂಥೇಳಿ ಆ ಮಗನನ್ನು ಹುಡುಕೊಂಡು ಬರ್ತಾ ಇದ್ದಾಳೆ. ಬರುವಾಗ ಕೈಯಲ್ಲೊಂದು ಕೋಲು, ತ್ಯಕ್ವಾ ಯಷ್ಟಿಂ ಸುತಂಬೀತಂ ವಿಜ್ಞಾಯಾರ್ಬಕವತ್ಸಲ, ಕೈಯಲ್ಲಿ ಕೋಲು ಹಿಡ್ಕೊಂಡು ಹೋದ್ಲು. ಕೃಷ್ಣ ಅಮ್ಮನ ಕೈಲಿ ಕೋಲಿರೋದು ನೋಡಿ ಅಳ್ಳಿಕ್ಕೆ ಶುರು ಮಾಡ್ದ. ಕಣ್ಣು ಹೀಗೆ ಉಜ್ಕೊಂಡ. ಎಲ್ಲೋ ಮಗು ಭಾಳ ಭಯ ಬಿದ್ದಿದೆ ಅಂಥೇಳಿ ಕೈಯಲ್ಲಿರುವ ಕೋಲನ್ನು ಅಲ್ಲೇ ಕೆಳಗೆ ಹಾಕಿ ಮಗುವನ್ನು ಆಲಿಂಗನ ಮಾಡಿಕೊಂಡಿದ್ದಾಳೆ. ಕೃಷ್ಣ ಪರಮಾತ್ಮ ಅವಳಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಅವಳಂತ ಇದ್ದಾಳೆ, ಕೃಷ್ಣ ನಿನ್ನ ಕಟ್ಟಾಕಬೇಕಲ್ಲ, ನಿನ್ನ ಹೀಗೆ ಬಿಟ್ಟರೆ ಭಾರಿ ಚೇಷ್ಟೆ ಮಾಡ್ತೀಯ, ನಿನ್ನ ಕಟ್ಟಬೇಕು ಅಂಥೇಳಿ ಅವಳು ಕೃಷ್ಣನನ್ನು ಒರಳು ಮಧ್ಯ ನಿಲ್ಲಿಸಿ ಹಗ್ಗ ತಂದು ಕಟ್ಟಿದರೆ, ಆದರೆ ಏನಾಯಿತು ಅಂದರೆ ಅವಳು ಕಟ್ಟಿದಾಗ 2 ಇಂಚ್ ಕಡಿಮೆ ಬಂತು. ಪಕ್ಕದ ಮನೆಗೆ ಹೋಗಿ ಹಗ್ಗ ತಂದ್ಲು, ಕಟ್ಟಿದ್ಲು. ತದಪಿ ತ್ಯಂಗುಲಂ ನ್ಯೂನಂ, ಅದು ಕೂಡ 2 ಇಂಚ್ ಕಡಿಮೆ ಬಂತು. ಊರಲ್ಲಿದ್ದವ್ರ ಮನೆಯೆಲ್ಲ ಹಗ್ಗ ತಂದರೂ ಕೂಡ ಕೃಷ್ಣನ ಕಟ್ಟಲಿಕ್ಕಾಗಲಿಲ್ಲ, 2 ಇಂಚು ಕಡಿಮೆ ಬೀಳ್ತಿತ್ತು. ಕಡೆಗೆ ದೇವರಂದ, ಅಮ್ಮ ಯಾಕೋ ತುಂಬ ಓಡಾಡ್ತಾ ಇದ್ದಿಲ್ಲ, ಹಗ್ಗ ತರ್ತೀಯ ಗಂಟಾಕ್ತೀಯ? ಅವಳಂದ್ಲು, ಕೃಷ್ಣ ನೀನು ಕಟ್ಟಾಕಬೇಕಲ್ಲೋ ಅಂದ್ಲು. ಕೃಷ್ಣ ಅಂದ, ನನ್ನ ಕೇಳು, ಕೇಳದೆ ನನ್ನ ಕಟ್ಟಕ್ಕೆ ಬಂದರೆ ಕಟ್ಟಿಸ್ಕೊಳ್ಳಲ್ಲ. ಏನೋ ನನಗೆ ಪರ್ಮಿಷನ್ ಕೇಳಿದ್ರೆ, ಇನ್ಫಾರ್ಮೇಷನ್ ಕೊಟ್ಟರೆ, ನಾನು ಪರ್ಮಿಷನ್ ಕೊಟ್ಟರೆ ಕಟ್ಬೋದು. ನೋಡಮ್ಮ, ನನ್ನ ಕಟ್ಟಕ್ಕೆ ಅವ್ರಿವ್ರ ಮನೆ ಹಗ್ಗ ತರಬೇಡ, ಮನೇಲಿ ದೇವ್ರ ಪೆಟ್ಟಿಗೆ ಕಟ್ಟೋದು ಚಿಕ್ಕದಿರುತ್ತಲ್ಲ, ಸಾಕು ತೊಗೊಂಡು ಬಾ ಅಂದ. ತಂದ, ಕಟ್ಟಿಸ್ಕೊಂಡು ಬಿಟ್ಟ. 2 ಇಂಚ್ ಕಡಿಮೆ ಯಾವುದಂದರೆ, ದೇವರನ್ನು ಕಟ್ಟಲಿಕ್ಕೆ 3 ಇಂಚ್ ಬೇಕು. ಇವಳ ಹತ್ರ 1 ಇಂಚಿದೆ. 2 ಕಾರ್ನರ್ ಇಲ್ಲ, ಕಾರ್ನರ್ದು 2 ಇಲ್ಲ, ಮಧ್ಯದ್ದಿದೆ. ಕಾರ್ನರ್ದು ಯಾವುದು? 3 ಇಂಚ್ ಅಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಮಧ್ಯದ್ದಿದೆ ಯಾವುದಿಲ್ಲ? ಜ್ಞಾನದ ತುದಿ ಇಲ್ಲ, ಕರ್ಮದ ತುದಿ ಇಲ್ಲ. ಆದ್ದರಿಂದ ಇಂತಹ ಜ್ಞಾನ ವೈರಾಗ್ಯಗಳು ಬಂದಾಗ ಮಾತ್ರ, ಅದರ ಒಟ್ಟಿಗೆ ಭಕ್ತಿ ಸೇರಿದಾಗ ಮಾತ್ರ ಈ 3 ಇಂಚ್ ಹಗ್ಗದಲ್ಲಿ 3 ಲೋಕದ ಒಡೆಯನಾದ ಮುಕ್ಕಣ್ಣನಿಗೆ ತಾತನಾದ ಕೃಷ್ಣನನ್ನು ಕಟ್ಬೋದು ತೋರಿಸ್ಕೊಟ್ಟಿದ್ದಾರೆ. ಯಾವ ಬ್ರಹ್ಮಾದಿಗಳಿಗೂ ಸಿಗದ ಭಾಗ್ಯ ಯಶೋದೆಗೆ ಸಿಕ್ತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅವಳಂದ್ಲು, ಅಪ್ಪ ನಂಗೆ ತುಂಬ ಕೆಲಸ ಇದೆ, ಹೋಗಿ ಬರಲ್ಲ ಅಂದ್ಲು. ಕೃಷ್ಣ ಅಂದ, 1 ಮನೆ 1 ಮಗ ಹೀಗೆಲ್ಲ ಇರೋ ನಿಂಗೆ ಕೆಲಸ ಅನ್ನೋದಾದರೆ, ಬ್ರಹ್ಮಾಂಡವೇ ನನ್ನ ಮನೆ, ದೇವತೆಗಳೆಲ್ಲ ನನ್ನ ದಾಸರು, ನನಗೆಷ್ಟು ಕೆಲಸ? ಅಮ್ಮ ನಿನ್ನ ಕೆಲಸಕ್ಕೆ ನೀ ಹೋಗು, ನನ್ನ ಕೆಲಸಕ್ಕೆ ನಾ ಹೋಗ್ತೀನಿ ಅಂಥೇಳಿ ಒರಳು ಕಲ್ಲು ಸಮೇತ ಕಾಡಿಗೆ ಎಳ್ಕೊಂಬಂದ್ಬಿಟ್ಟು. ಒರಳು ಕಲ್ಲು ಕಟ್ಟಿದ್ದಕ್ಕೆ ಕೃಷ್ಣಂಗೇನು ಪ್ರಾಬ್ಲಮ್ ಇಲ್ಲ ರೀ, ಅವರ ಅಮ್ಮಂಗೆ ಮುಂದೆ ಚಟ್ನಿ ದೋಸೆಗೆ ಒರಳು ಕಲ್ಲೇ ಇಲ್ದ ಹಾಗೆ ಕಾಡಿಗೆ ಭಗವಂತ ಎಳ್ಕೊಂಡು ಹೋಗಿಬಿಟ್ಟಿದ್ದಾನೆ. ಅಲ್ಲಿ 2 ವೃಕ್ಷಗಳು, ಅರ್ಜುನ ವೃಕ್ಷಗಳು, ಅವುಗಳ ಮಧ್ಯದಲ್ಲಿ ಬಂದಿದ್ದಾನೆ. ಮರಗಳು ಬಿದ್ದಿವೆ, ಅಮರರು ಎದ್ದಿದ್ದಾರೆ. ಇವರು ಯಾರಂದರೆ ನಲಕೂಬರ ಮಣಿಗ್ರೀವ ಅಂತ ಕುಬೇರನ ಮಕ್ಕಳು, ರುದ್ರದೇವರ ದೂತರು, ಅವರ ಸಭೆಯಲ್ಲಿರುವವರು. ಆದರೆ ನಾರದರಿಗೆ ಅವಮಾನ ಮಾಡಿದ್ದಾರೆ. ನಾರದರು ಶಾಪ ಕೊಟ್ಟಿದ್ದಾರೆ, ನಿಮಗೆ ಮರದ ಜನ್ಮ ಬರಲಿ. ಮತ್ತೆ ಕಾಲು ಹಿಡಿದು ಬೇಳಿದ್ರು, 1000 ವರ್ಷ ಹೀಗೆ ಇರ್ರಿ, ಮುಂದೆ ಕೃಷ್ಣ ಬಂದು ನಿಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿದರು. ಅಂತಹ ನಾರದರ ಮಾತನ್ನು ಸತ್ಯ ಮಾಡಬೇಕು ಹೇಳಿ ಕೃಷ್ಣ ಆ ಮರಗಳ ಮಧ್ಯದಲ್ಲಿ ಬಂದಿದ್ದಾನೆ. ಮರ ಬಿದ್ದಿದೆ, ಅಮರರು ಎದ್ದಿದ್ದಾರೆ. ದೇವರಿಗೆ ಸ್ತೋತ್ರ ಮಾಡ್ತಾ ಹೇಳ್ತಾರೆ, ವಾಣೀ ಗುಣಾನುಕಥನೆ ಶ್ರವಣೌ ಕಥಾಯಾಂ ಹಸ್ತೌ ಚ ಕರ್ಮಸು ಮನಃ ತವ ಪಾದಯೋರ್ನಃ ಸ್ಮೃತ್ಯಾಂ ಶಿರಸಿ ಶಿರಸ್ತವ ಸುರಪ್ರವರ ಪ್ರಣಾಮೇ ದೃಷ್ಟಿಸ್ಸತಾಂ ದರ್ಶನೇಸ್ತು ಭವತ್ತನೂನಾಂ. ಆ ನಲಕೂಬರ ಮಣಿಗ್ರೀವರು ದೇವರಲ್ಲಿ ಕೇಳುವ, ದೇವರನ್ನು ಕುರಿತು ಮಾಡುವ ವರ್ಣನೆ. ಅವರಂತಾರೆ, ನಮ್ಮ ನುಡಿ ಸದಾ ನಿನ್ನ ಗಾನವನ್ನು ಪಾಡಲಿ, ನಮ್ಮ ಕಿವಿ ನಿನ್ನ ಕಥೆ ಕೇಳಲಿ, ಈ ಕೈ ನಿನ್ನ ಮನೆಯ ಕೆಲಸಕ್ಕಿರಲಿ, ನಿನ್ನ ಚರಣಕ್ಕೆ ಇದು ಮೀಸಲಾಗಿರಲಿ, ಶಿರ ನಿನಗೆ ನಮಿಸ್ಲಿ. ಹೀಗೆಲ್ಲ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ದೇವರ ಮಹಿಮೆಯನ್ನು ದೇವಲೋಕದಲ್ಲಿ ತಿಳಿಸುವ ಸಲುವಾಗಿ ಆ ನಲಕೂಬರ ಮಣಿಗ್ರೀವರು ದೇವ ಲೋಕವನ್ನೇ ಕುರಿತು ಹೊರಟಿದ್ದಾರೆ.
ಮರ ಬೀಳುವಾಗ ಭಾರೀ ಶಬ್ದ. ನಂದಗೋಪ ಕಾಡಿನ ಕಡೆ ಬಂದು ನೋಡ್ತಾನೆ, ಪುಟ್ಟ ಕೃಷ್ಣನ ಬೆನ್ನಿಗೆ ದೊಡ್ಡ ಒರಳು ನೋಡಿ ನಗುತ್ತಾ ಇದ್ದ. ಇಷ್ಟು ದೊಡ್ಡ ಒರಳಿಗೆ ನಿನ್ನನ್ನು ಕಟ್ಟಾಕಿದವ್ರು ಯಾರು ಅಮ್ಮ ಅಂತಂದ. ಭಾಳ ಸಿಟ್ಟು ಬಂತು. ಅಮ್ಮನಿಗೆ ಚೆನ್ನಾಗಿ ಬೈಕೊಂಡು ನಂದಗೋಪ ಏನು ಮಾಡಿದ್ದಾನೆ, ಆ ಕಟ್ಟನ್ನು ಬಿಚ್ಚಿದ್ದಾನೆ, ಮಗುನ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಬಿಭರ್ತಿ ಕದಾಚಿದಪ್ತಃ. ಕೃಷ್ಣ ಪರಮಾತ್ಮ ಅನೇಕ ಲೀಲೆಗಳನ್ನು ತಾನು ಆ ಸಂದರ್ಭದಲ್ಲಿ ತೋರಿಸಿದ್ದಾನೆ. ತಾಯಿಯಾಗಿರ್ತಕ್ಕಂಥ ಯಶೋದೆ ಕೃಷ್ಣನನ್ನು ಕರಿತಾ ಇದ್ದಾಳೆ. ಹೇ ರಾಮ ಆಗಚ್ಚ ತಾತಾಶು ಸಾನುಜ ಕುಲನಂದನ ಪ್ರಾತರೇವ ಕೃತಾಹಾರ ಕ್ರೀಡಾ ಶಾಂತ್ರೋಸಿ ಪುತ್ರಕ. ರಾಮ ನೀನು ಬಾ, ನೀ ಬಂದರೆ ಕೃಷ್ಣ ಬರ್ತಾನೆ ಅಂಥೇಳಿ ರಾಮಕೃಷ್ಣರನ್ನು ಒಳಗೆ ಕರ್ಕೊಂಡು ಹೋಗಿ ಕೃಷ್ಣ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿ, ರಾಮನಿಗೆ ಅಭಿಷೇಕ ಮಾಡಿ ಬೇಕಾದಷ್ಟು ವಸ್ತ್ರಾದಿಗಳನ್ನು ಹಾಕಿದ್ದಾರೆ. ಅವನಿಗೆ ಅನುಗ್ರಹ ಮಾಡಿ ಅವನಿಗೆ ಮಗುವನ್ನು ಭಾರಿ ಮುದ್ದು ಮಾಡಿದ್ದಾರೆ. ಮುಂದೆ ಕೃಷ್ಣ ಪರಮಾತ್ಮ ಕರುವಿನ ರೂಪದಲ್ಲಿ ಬಂದ ಒಬ್ಬ ದೈತ್ಯ, ಅವನು ಕೂಡ ಕಂಸನ ಪ್ರೇರಿತನಾಗಿ ಬಂದವ. ಅವನ ಹೆಸರು ವತ್ಸಾಸುರ ಅಂತ ಕರೀತಾ ಇದ್ದಾರೆ. ವತ್ಸಾಸುರನ್ನು ಭಗವಂತ ಸಂಹಾರ ಮಾಡಿದ್ದಾನೆ. ಆ ನಂತರದಲ್ಲಿ ಬಕಾಸುರ ಅಂತ ಒಬ್ಬ ಬಂದ, ಬಕಪಕ್ಷಿಯ ವೇಷದಲ್ಲಿ, ಅವನನ್ನು ಸಂಹಾರ ಮಾಡಿದ. ಹಸುವಿನ ರೂಪದಲ್ಲಿ ಒಬ್ಬ ದೈತ್ಯ ಬಂದ, ಧೇನುಕಾಸುರ, ಅವನನ್ನು ಸಂಹಾರ ಮಾಡಿದ್ದಾನೆ. ಇದೆಲ್ಲ ಕೃಷ್ಣಾವತಾರ ಆದಾಗ ನಡೆದ ಕತೆ. ಇದು ವಿಚಿತ್ರ, ಯಾವಾಗಲೂ ನಡೆದೋಯ್ತು. ಈಗೇನು ಕೃಷ್ಣಾವತಾರಕ್ಕೂ ಈ ಕಂಸ ಯಾವಾಗಲೂ ಇದ್ದ ಹಾಗೆಲ್ಲ ತಿಳ್ಕೊಳ್ಬಾರ್ದು. ನಿಜವಾಗಿ ಅದೆಲ್ಲ ಆಧ್ಯಾತ್ಮನಿಷ್ಠವಾಗಿರ್ತಕ್ಕಂಥ ಕತೆ, ನಮಗೆ ಸಂಬಂಧಪಟ್ಟ ಕತೆ. ಕೃಷ್ಣ ಯಾವಾಗ ಎಲ್ಲಿ ಅವತಾರ ಮಾಡ್ತಾನೆ? ಮಥುರಾ ಪಟ್ಟಣದಲ್ಲಿ. ಮಥುರಾ ಅಂದರೆ ಬೇರೆ ಯಾವುದೂ ಇಲ್ಲ, ಇದೇ ದೇಹವೇ ಮಧುರಾ ಪಟ್ಟಣ. ದೇವರ ನೆನಪು ಇದ್ದರೆ ಇದು ಮಥುರಾ ಪಟ್ಟಣ. ಯಾವ ಪ್ರಾಣಿ ಪ್ರಪಂಚಕ್ಕಿಲ್ಲದ ಒಳ್ಳೆಯ ಅದ್ಭುತವಾದ ಈ ದೇಹವನ್ನು ಭಗವಂತ ಕೊಟ್ಟಿದ್ದಾನೆ. ಇಲ್ಲಿ ಕೃಷ್ಣನ ಅವತಾರ ಆಗಬೇಕು. ಇಲ್ಲಿ ಕಂಸ ಇದ್ದಾನೆ. ಕಂಸ ಬೇರೆ ಅಲ್ಲ, ಕಾಲನೇಮಿ ಬೇರೆ ಅಲ್ಲ. ಮನೋನಿಯಾಮಕರಾದ ರುದ್ರದೇವರ ಒಟ್ಟಿಗೆ ಆ ಮನಸ್ಸನ್ನು ಹಾಳು ಮಾಡುವ ದೈತ್ಯನಾದ ಕಾಲನೇಮಿ ಕೂಡ ಇದ್ದಾನೆ. ಆ ಕಾಲನೇಮಿಯೇ ಕಂಸ. ಅವನ ಭೃತ್ಯರಾದ ಈ ಎಲ್ಲ ದೈತ್ಯರು ಕೂಡ ದೇಹದ ಬೇರೆ ಬೇರೆ ಅವಯವಗಳಲ್ಲಿದ್ದು ದೇವರ ಕಡೆ ಹೋಗದ ಹಾಗೆ ಮಾಡಿದ್ದಾರೆ. ಆ ಎಲ್ಲ ಅತತ್ವಾಭಿಮಾನಿಗಳನ್ನು ಮೆಟ್ಟಿ ಸನ್ಮಾರ್ಗದಲ್ಲಿ ಭಗವಂತ ನಮ್ಮನ್ನು ಇಡಬೇಕಂದ್ರೆ ಅಂಥ ಕೃಷ್ಣ ಇಲ್ಲೇ ಅವತಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಏವಂ ರಜೌಕಸಾಂ ಪ್ರೀತಿಂ ಎಚ್ಚಂತೋ ಬಾಲಚೇಷ್ಟಿತೈ. ಕೃಷ್ಣ ಪರಮಾತ್ಮ ಇಡೀ ನಂದಗೋಕುಲದ ಎಲ್ಲರ ಒಂದು ಪ್ರೀತಿಗೆ ಪಾತ್ರನಾಗಿದ್ದಾನೆ. ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ, ಒಮ್ಮೆ ಕಾಳಿಯ ಆ ಏನಿದೆ ಸರ್ಪ, ಆ ಮಡುವಿನ ಬಳಿಗೆ ಹೋಗಿದ್ದಾನೆ. ಅಲ್ಲಿ ತನ್ನ ಸ್ನೇಹಿತರೆಲ್ಲ ಹೋಗಿ ಆ ಮಡುವಿನ ನೀರು ಕುಡಿದು, ಮತ್ತು ಉಳಿದೆಲ್ಲ ಪ್ರಾಣಿಗಳು ನೀರು ಕುಡಿದು ನಿಶ್ಚೇಷ್ಟಿತರಾಗಿ ಮಲಗಿದ್ದಾರೆ. ಆ ಸಂದರ್ಭದಲ್ಲಿ ಭಗವಂತ ಅಲ್ಲಿ ಹೋದ. ಇಂತಹ ದುರಂತಕ್ಕೆ ಕಾರಣ ಇಲ್ಲಿರುವಂಥ ಕಾಳಿಯ ಅನ್ನುವ ಸರ್ಪ. ಈ ಸರ್ಪವನ್ನು ಏನಾದರೂ ಮಾಡಿ ಓಡಿಸಬೇಕು ಅಂಥೇಳಿ ಕೃಷ್ಣ ಪರಮಾತ್ಮ ಆ ಕಾಳಿಯನ ಒಳಗೆ ಧುಮುಕಿದ್ದಾನೆ. ಕಾಳಿಯನ ತಲೆಯನ್ನು ಕಾಲಿನಿಂದ ತುಳಿದು ಅವನಿಗೆ ಏನು ಅಹಂಕಾರ ಇತ್ತು ಕಡಿಮೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಹನುಮಂತ ದೇವರು, ಬ್ರಹ್ಮದೇವರು, ರುದ್ರದೇವರು ದೇವರ ನರ್ತನವನ್ನು ನೋಡಲಿಕ್ಕೆ ದೇವಾನುದೇವತೆಗಳು ಬಂದಿದ್ದಾರೆ. ಆ ಭಗವಂತನ ನರ್ತನವನ್ನು ನೋಡಿ ಬಹುವಾಗಿ ಆನಂದಪಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಕಾಳಿಯನನ್ನು ಮರ್ದನ ಮಾಡಿದ್ದಾನೆ. ಕಾಳಿಯನಿಗೆ ಹೇಳ್ತಾನೆ, ಇನ್ಮೇಲೆ ನೀನು ಇಲ್ಲಿರಬೇಡ, ನಿನಗೆ ವಾಸ ರಮಣಕ ದ್ವೀಪ, ಅಲ್ಲಿಗೆ ಹೋಗು ಅಂತಂದಾಗ ಆ ಸಂದರ್ಭದಲ್ಲಿ ಅವನ ಪತ್ನಿಯರು ಸ್ತೋತ್ರ ಮಾಡಿದ್ದಾರೆ. ಸ್ವಾಮಿ ನೀ ಏನು ಮಾಡ್ತೀಯೋ ಅದೇ ಸರಿ ಅಂತ ಅವರೆಲ್ಲ ಸ್ತೋತ್ರ ಮಾಡಿದಾಗ, ನ್ಯಾಯೋಹಿ ದಂಡ, ನೀನು ಏನು ದಂಡನೆ ಮಾಡಿದ್ಯಾ ಇದು ನ್ಯಾಯ. ನಮಗೊಂದೇ ಆಶ್ಚರ್ಯ, ಲಕ್ಷ್ಮೀ ಮುಟ್ಟುವ ಪಾದ ಇವತ್ತು ನಮ್ಮ ಯಜಮಾನರಿಗೆ ಸ್ಪರ್ಶ ಆಯ್ತಲ್ಲ, ಎಷ್ಟು ಜನ್ಮದ ಪುಣ್ಯವು ಅಂತ ಇದ್ದಾರೆ. ಅವತ್ತು ತುಂಬ ಶೀತ ಆಗಿತ್ತು, ಅಲ್ಲೇ ಮಲಗಿದ್ದ. ಮಧ್ಯರಾತ್ರಿ ಕಾಳಗಿಚ್ಚು ಹತ್ಕೊಂಡಾಗ ಕೃಷ್ಣ ಪರಮಾತ್ಮ ದಾವಾಗ್ನಿಯನ್ನೇ ಪಾನ ಮಾಡಿದ ಕಥೆಯನ್ನು ಭಾಗವತ ವರ್ಣನೆ ಮಾಡುತ್ತೆ. ಕೃಷ್ಣ ಪರಮಾತ್ಮ ಆ ಊರಿನ ಎಲ್ಲ ಹೆಣ್ಣು ಮಕ್ಕಳು ಮಾಡುವಂತಹ ಒಂದು ಕೃಷ್ಣನನ್ನೇ ಪತಿಯನ್ನಾಗಿ ಪಡಿಬೇಕು ಅಂತ ಕನ್ಯೆಯರು ಕಾತ್ಯಾಯಿನಿ ವ್ರತ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಅವರ ಎಲ್ಲ ವಸ್ತ್ರವನ್ನು ಅಪಹಾರ ಮಾಡಿ ಮತ್ತೆ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾನೆ, ನೀವು ವಿವಸ್ತ್ರರಾಗಿ
ನದ್ಯಾಭಿಮಾನಿ ದೇವತೆಯನ್ನು ಅವಮಾನ ಮಾಡಿದ್ದೀರಿ. ನನ್ನ ಅನುಗ್ರಹ ಆಗಬೇಕು ಅಂತಾದರೆ ಈ ರೀತಿ ತಪ್ಪುಗಳು ನಡಿಬಾರ್ದು. ಯಾವ ಚಿಕ್ಕ ದೇವತೆಗೂ ಅವಮಾನ ಮಾಡಿದರೆ ಭಗವಂತ ತೃಪ್ತನಾಗೋಲ್ಲ. ಅದರಿಂದ ನೀವು ಮಾಡಿದ ತಪ್ಪಿಗಾಗಿ ಅಚ್ಯುತಾನಂತ ಗೋವಿಂದನ ಸ್ಮರಣೆ ಮಾಡಿರಿ, ವಸ್ತ್ರ ಕೊಡ್ತೇನೆ ಅಂಥೇಳಿ ಅವರ ಕಡೆಯಿಂದ ಸ್ಮರಣೆಯನ್ನು ಮಾಡಿಸಿಕೊಂಡು ಅವರಿಗೆ ಭಗವಂತ ವಸ್ತ್ರ ಕೊಟ್ಟ. ವಸ್ತ್ರ ಅಂದರೆ ಹೊಸ ಆಚ್ಛಾದನೆ. ಜೀವನ ಸುತ್ತ ಇರುವ ಶರೀರವೇ ವಸ್ತ್ರ. ದೇವರು ಕಿತ್ತುಕೊಳ್ಳುವ ಶರೀರ ಯಾವುದು ಅಂದರೆ ಪ್ರಾಕೃತ. ಕೊಡೋ ಶರೀರ ಯಾವುದು ಅಂದರೆ ಒಂದು ಒಳ್ಳೆಯ ಆನಂದಮಯವಾದ ಶರೀರವನ್ನು, ಮೋಕ್ಷ ಸ್ವರೂಪಭೂತವಾದ ಆನಂದ ಅನುಭವಿಸಲಿಕ್ಕೆ ಬೇಕಾದ ಶರೀರವನ್ನು ಆ ಪರಮಾತ್ಮ ಕೊಟ್ಟಿದ್ದಾನೆ ಅಂತ ಗೋಪಿಯ ವಸ್ತ್ರಾಪಹಾರದಲ್ಲಿ ತಿಳಿಸ್ತಾ ಇದ್ದಾರೆ. ಬ್ರಾಹ್ಮಣರ ಪತ್ನಿಯರು ಕೃಷ್ಣನಿಗೆ ತಾವು ಮಾಡಿದ ಎಲ್ಲ ಅಡುಗೆಯನ್ನು ಬಡಿಸಿದ್ದಾರೆ. ಅವರು ಮಾಡಿದ ಅಡುಗೆಯನ್ನು ಸ್ವೀಕಾರ ಮಾಡಿ ಅವರೆಲ್ಲರಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ. ಆ ನಂತರದಲ್ಲಿ ಇಂದ್ರನ ಕುರಿತು ತಂದೆ ಮಾಡುವ ಒಂದು ಯಜ್ಞ ಕೃಷ್ಣ ನಿಲ್ಲಿಸಿದ. ಇಂದ್ರನ ಪೂಜೆ ಬೇಡ, ಇಂದ್ರಿಯಗಳ ಪೂಜೆ ಬೇಡ, ಇಂದ್ರಿಯಗಳ ಒಡೆಯನಾದ ಭಗವಂತ ಬೆಟ್ಟದೊಡೆಯನ ಪೂಜೆ ಮಾಡೋಣ ಅಂತ ಇಂದ್ರದೇವರು ಪೂಜೆ ನಿಲ್ಲಿಸಿ ಗೋವರ್ಧನ ಪರ್ವತ ಬೆಟ್ಟದ ಪೂಜೆಯನ್ನು ಶುರು ಮಾಡಿದ್ದಾನೆ. ಅವರೆಲ್ಲರಿಗೆ ಆನಂದ. ಇದನ್ನು ಕೇಳಿ ಇಂದ್ರದೇವರಿಗೆ ಭಾರೀ ಸಿಟ್ಟು ಬಂತು. ಎಂಥ ಕೃಷ್ಣ ಇದ್ದಾನೆ, ನಮಗೆ ತಿಂಗಳ ಬರೋದನ್ನೆಲ್ಲ ಅವನು ಹಾಳು ಮಾಡ್ತಾ ಇದ್ದಾನೆ, ಇವನನ್ನು ಬಿಡಬಾರ್ದು ಅಂಥೇಳಿ ಇಂದ್ರದೇವರು 7 ದಿನಗಳ ಕಾಲ ಘನಘೋರವಾದ ಮಳೆಯನ್ನು ಸುರಿಸಿದಾಗ ಭಕ್ತರ ರಕ್ಷಣೆಗಾಗಿ ಭಗವಂತ ಗೋವರ್ಧನ ಚಲೋದ್ಧರ್ತ ಗೋಪಾಲ ಸರ್ವಪಾಲಕ ಗೋವರ್ಧನ ಪರ್ವತವನ್ನು ಎತ್ತಿ ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ. ಆ ಕೃಷ್ಣ ಕಂಸ ಸಂಹಾರ ಮಾಡಿದ ಕಥೆಯನ್ನು ಮತ್ತೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.